ಸಾರ್ಥಕ ನುಡಿಗಳನ್ನು ನೀಡಿದಂಥ ಬೇಂದ್ರೆಯವರ 125 ಜಯಂತಿ ಸಂದರ್ಭದಲ್ಲಿ ಡಾಕ್ಟರ್ ದಾರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಹಾಗೂ ಕನ್ನಡ ಭಾರತಿ ಪೂರ್ವ ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತಾಶ್ರಯದಲ್ಲಿ ಬೇಂದ್ರೆ ಅವರ ಕಾವ್ಯಗಳಲ್ಲಿ ರಾಷ್ಟ್ರೀಯತೆ ಮತ್ತು ಮಾನವತಾವಾದ ಎರಡರಿಂದ ರಾಷ್ಟ್ರೀಯ ವಿಚಾರ ಸಂಘಟಿಸಿ ತಮ್ಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಬೇಂದ್ರೆ ಅವರ ಒಂದು ಕವಿತೆ ನೆನಪಾಗುತ್ತದೆ. ಎಲ್ಲ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುತ್ತಿನ ರಸಿಕ ಕಲ್ಲು ಸಕ್ಕರೆ ಅಂತ ನೀರಿನಲ್ಲಿ ಕರೆದರೆ ಅದರ ಸಭೆಯನ್ನು ಗಮನಿಸುವಂತಿದೆ. ಕವಿ ಸಮೃದ್ಧಿಯನಿಗೆ ಇರುವಂತಹ ಒಂದು ಕವಿಯ ಭಾವ ಮತ್ತು ಅದು ಇಂದಿಗೆ ಪ್ರಸ್ತುತವಾಗುವಂತಹ ಮಾತು ಪೂರಕವಾಗುತ್ತದೆ. ಈ ಸಂದರ್ಭದಲ್ಲಿ ಈ ಎರಡನೇ ಗೋಷ್ಠಿಯಲ್ಲಿ ಮೊದಲಿಗೆ ಪ್ರಬಂಧವನ್ನು ಮಂಡಿಸಿರುವಂತಹ ಡಾಕ್ಟರ್ ಎಂ.ಜಿ. ಹೆಗ್ಡೆ ಸರ್, ಆಂಗ್ಲ ಭಾಷಾ ಉಪನ್ಯಾಸಕರು, ಕನ್ನಡ ನಾಡಿನಲ್ಲಿ ಸಂಶೋಧಕರಾಗಿ ವಿಮರ್ಶಕರಾಗಿ ಗುರುತಿಸಿಕೊಂಡಿರುವರು. ಇವರಿಗೆ ಪುಷ್ಪಗುಚ್ಛವನ್ನು ನೀಡುವ ಮುಖಾಂತರ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಈ ಗೋಷ್ಠಿಯು ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಶ್ರೀ ಶ್ರೀನಿವಾಸ ವಾಡಕಿ ಸರ್ ಧಾರವಾಡ, ಇವರಿಗೂ ಸಹ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಈಗ ಈ ಎರಡನೇ ಗೋಷ್ಠಿಯಲ್ಲಿ ವಿಷಯ ಮಂಡನೆ ಮಾಡಲಿದ್ದಾರೆ ಡಾಕ್ಟರ್ ಎಂ.ಜಿ. ಹೆಗ್ಡೆ ಸರ್. ವಿಷಯ ಅರವಿಂದೋ ಟ್ಯಾಗೋರ್ ಹಾಗೂ ಬೇಂದ್ರೆ ಕಾವ್ಯ ಸಂಬಂಧ. ಇವರಿಗೆ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸಂಘಟಕರು ಅವರ ಆತಿಥ್ಯ ಅತಿಶಯವಾದದ್ದು. ಅತಿಶಯವಾಗಿದ್ದು ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಅತಿ ಯಾವುದಿದ್ರೂ ಸಮಸ್ಯೆಯೇ. ಅದರ ದುಷ್ಪರಿಣಾಮ ಇಲ್ಲಿ ಕಾಣದೇ ಇರಲಿ ಅಂತ ನಾನು ಹಾರೈಸಿಕೊಂಡು ಅಷ್ಟೇನೆ. ಮತ್ತೆ ನೀವು ಕೂಡ ತಡವಾಗಿ ಊಟ ಮಾಡಿದ್ರಿಂದ ಈ ಭೋಜನೋತ್ತರ ಗೋಷ್ಠಿ ಹೇಳಿದ್ದಕ್ಕೆಲ್ಲ ಒಂದು ತಲೆದೂಗಿ ಬಿಡಬೇಕು ಅನ್ನುವ ಮನಸ್ಸು ಇರ್ತದೆ. ತೂಗಿದ್ದು ಒಂದು ಹದದಲ್ಲಿ ಇರಲಿ ಅನ್ನೋದು ಎರಡನೇ ಪ್ರಾರ್ಥನೆ. ಆಮೇಲೆ ಮೂರನೇದು ಮಾತನಾಡಲಿಕ್ಕೆ ಇದ್ದಿದ್ದು ಅರವಿಂದೋ ಟ್ಯಾಗೋರ್ ಬೇಂದ್ರೆ ಕಾವ್ಯ ಸಂಬಂಧ ಮುಗಿದೋಯ್ತು. ಪೀಠಿಕೆಯನ್ನು ಹಾಕಿದಾಗೆ ಆಯ್ತು. ಅದಕ್ಕಾಗಿ ಆ ಕಾವ್ಯ ಸಂಬಂಧಕ್ಕೆ ಹೋಗೋದಕ್ಕೆ ಮೊದಲು ಅವರ ವೈಯಕ್ತಿಕ ಸಂಬಂಧದ ಬಗ್ಗೆ ಒಂದು ಸಣ್ಣ ಮಾತನ್ನ ನಾನು ಹೇಳ್ಬೇಕು. ಯಾಕೆಂದರೆ 20ನೇ ಶತಮಾನದಿಂದ ಶುರುವಾದ ನಮ್ಮ ಹೊಸ ಉದಯ, ಹೊಸ ಬದುಕು, ನಮ್ಮ ಜೀವನ ಅಂತ ಯಾವುದು ಬೇರೆ ಹೇಳಿದ್ರು, ರೆನೆಸಾನ್ಸ್ ಅಂತ ಅರವಿಂದೋ ಹೇಳಿದ್ರು, ಆಚಾರ್ಯ ಶ್ರೀಕಂಠಯ್ಯನವರು ಪುನರುಜ್ಜೀವನ ಅಂತ ಹೇಳಿದ್ರು. ಇದರ ರೂಪುರೇಖೆಗಳನ್ನ, ಅದಕ್ಕೆ ಬೇಕಾದ ವೈಚಾರಿಕ ಭಿತ್ತಿಯನ್ನ ನಿರ್ಧರಿಸಿದಂತಹ ಮೂವರು ಧೀಮಂತರು ಇವರು ಅನ್ನೋ ಕಾರಣದಿಂದ ಈ ಕಾವ್ಯ ಸಂಬಂಧಕ್ಕೆ ಮೊದಲು ಅವರ ವೈಯಕ್ತಿಕ ಸಂಬಂಧದ ಬಗ್ಗೆ ಒಂದು ಮಾತನ್ನ ನಾನು ಹೇಳ್ತೇನೆ. ಇವರಲ್ಲಿ ಹಿರಿಯರಾದವರು ಟಗೋರ್ ಅವರು ಅರವಿಂದೋಗಿಂತ 12 ವರ್ಷ ದೊಡ್ಡವರು. 14 ವರ್ಷ ದೊಡ್ಡವರು. ಓಕೆ, ನಾವು ಈಗ ಊಟ ಆದ್ಮೇಲೆ ಬಹಳ ಉದಾರವಾಗಿರ್ತೇವೆ. 14 ವರ್ಷ ದೊಡ್ಡವರು. ಆಮೇಲೆ ಬೇಂದ್ರೆಯವರು ಹುಟ್ಟಿದ್ದು, ಕಾವ್ಯ ಲೋಕದಲ್ಲಿ ಪಾದಾರ್ಪಣೆ ಮಾಡಿದ್ದು ಆ ಕಾಲದಲ್ಲಿ ಇವರಿಬ್ಬರು ಪ್ರಸಿದ್ಧಿಯ ಉಚ್ಛ್ರಾಯದಲ್ಲಿ. ಅರವಿಂದೋ ಮತ್ತು ಬೇಂದ್ರೆ ಅವರಿಬ್ಬರು ಪ್ರಸಿದ್ಧಿಯ ಉಚ್ಛ್ರಾಯದಲ್ಲಿ. ಬೇಂದ್ರೆಯವರು ನನಗೆ ತಿಳಿದ ಹಾಗೆ
ನೇರವಾಗಿ ಭೇಟಿ ಆಗಲಿಲ್ಲ. ಅರವಿಂದ್ರನ್ನು ಒಂದು ಸಲ ಭೇಟಿಯಾಗಿದ್ದರು. ಆಮೇಲೆ ಏನೋ ರೈಲ್ವೆ ಸ್ಟೇಷನ್ ನಲ್ಲಿ ಅದು ಟಗೋರ್ ಅಂತ ನೋಡಿದ್ದಾರೆ, ಅದೆಲ್ಲೋ ಒಂದು ವರ್ಣನೆ. ಆಮೇಲೆ ಅರವಿಂದ್ ಮತ್ತು ಟಗೋರ್ ಆಶ್ಚರ್ಯ ಅಂತಂದ್ರೆ ಭೇಟಿಯಾಗಿದ್ದೆ 2 ಸಲ. ಠಾಕೂರ್ ಮನೆತನ, ಘೋಷ್ ಮನೆತನ ಅಂತ ಹೇಳಿದ್ರೆ ಅವು ಪರಸ್ಪರ ಸಂಬಂಧ ಇದ್ದಂತಹ ಮನೆತನಗಳು, ಬಹಳ ಶ್ರೀಮಂತವಾದ ಮನೆತನಗಳು. ಅವರು ಬೇಕಾದಂತಹ ಶಿಕ್ಷಣ ಕೊಟ್ಟಿದ್ರು. ಟಗೋರಿಗೆ ಒಂದು ಲಕ್ಸುರಿ ಅದು, ನನಗೆ ಬೇಡಪ್ಪ ಈ ಶಾಲೆ, ಓಕೆ ಪ್ರೈವೇಟ್ ಆಗಿ ಕಲ್ತ್ಕೋ, ಅವಕಾಶ ಇತ್ತು. ಅರವಿಂದ್ಗೆ ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಅಭ್ಯಾಸ ಮಾಡೋಕೆ ಅವಕಾಶ. ಆಮೇಲೆ ಟಗೋರ್ ಬ್ಯಾರಿಸ್ಟರ್ ಮಾಡೋಕೆ ಅಂತ ಇಂಗ್ಲೆಂಡಿಗೆ ಹೋದ್ರೆ, ಅರವಿಂದ್ ಅವರು ICS ಮಾಡೋಕೆ ಅಂತ ಇಂಗ್ಲೆಂಡ್ಗೆ ಹೋದ್ರು. ಇಬ್ರು ಡಿಗ್ರಿ ಮುಗಿಸ್ತಿಲ್ಲ, ಇಂಡಿಯಾಕ್ಕೆ ಬಂದು. ಲಕ್ಸುರಿ ಮಾಡೋಕೆ ಅವಕಾಶ ಇತ್ತು, ಅಷ್ಟು ಶ್ರೀಮಂತವಾದ ಮನೆತನಗಳು. ನೀವೆಲ್ಲಾದ್ರೂ ಸ್ಕೂಲಿಗೆ ಹೋಗಿ ಅದಕ್ಕೆ ನಾನು ಬಿಟ್ಬಿಡ್ತೀನಿ ಅಂದ್ರೆ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರಾ? ಅವರಿಗೆ ನಡೀತಾ ಇತ್ತು. ಒಂದು ಕೂಡಲೇ ಶಾಂತಿನಿಕೇತನ ಎಸ್ಟೇಟ್ ಇತ್ತು, ಅದನ್ನು ನೋಡ್ಕೋ. ಇವರಿಗೆ ಬರೋಡಾದಲ್ಲಿ ಮಹಾರಾಜರ ಸಂಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ, ಉದ್ಯೋಗ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವರಿಬ್ಬರು ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಕೊಂಡಿದ್ರು ಕೂಡ, ಬಹುತೇಕ ಸಮಕಾಲೀನರಾಗಿದ್ರು ಕೂಡ, ಭೇಟಿಯಾಗಿದ್ದು 2ನೇ ಸಲ. ಅದರಲ್ಲಿ ಮೊದಲನೇ ಸಲ ಭೇಟಿಯಾಗಿದೆಯಲ್ಲ 1907. ಒಂದು ಫೇಮಸ್ ಕೇಸ್ ಇದೆ ಇಂಡಿಯಾದ ಹಿಸ್ಟ್ರಿಯಲ್ಲಿ, ಒಂದೇ ಮಾತ್ರ ಸೆಡಿಷನ್ ಕೇಸ್ ಅಂತ. ಸೆಡಿಷನ್ ಅಂತ ಕೂಡ ಕಿವಿ ನೆಟ್ಟಗಾಗ್ತದೆ, ಯಾಕೆಂದ್ರೆ ದಿನಬೆಳಗಾವಿ ಪೇಪರ್ನಲ್ಲಿ ಸೆಡಿಷನ್ ಕೇಳ್ತಾ ಇದ್ದೇವೆ ನಾವೀಗ. ರಾಜದ್ರೋಹ, ಸೆಡಿಷನ್ ಅಂದ್ರೆ ರಾಜದ್ರೋಹ. ದಿನಬೆಳಗಾವಿ ರಾಜದ್ರೋಹದ ಕೇಸ್ಗಳನ್ನು ಕೇಳಿ 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 ನಮಗೆ ಸೆಡಿಷನ್ ಅಂತ ಕಿವಿ ನೆಟ್ಟಗಾಗ್ತದೆ. ರಾಜದ್ರೋಹ ಸೆಡಿಷನ್ ಕೇಸ್ ಏನಾಗಿತ್ತು ಅದು ಅಂದ್ರೆ, ಬಿಪಿನ್ ಚಂದ್ರ ಪಾಲ್ ಅವರು ಒಂದೇ ಮಾತರಂ ಅಂತ ಒಂದು ಪತ್ರಿಕೆ ಶುರು ಮಾಡಿದ್ರು 1906. ಅವರ ಹತ್ರ ಬರೀ 500 ರೂಪಾಯಿ ಇತ್ತು, ಆ ಪೇಪರ್ ನಡೆಸೋಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅರವಿಂದೋ ಹೆಲ್ಪ್ ಕೇಳಿದ್ರು, ಯಾಕಂದ್ರೆ ಅರವಿಂದೋ ರಿಚ್, ಶ್ರೀಮಂತ ಇದ್ರು ಮತ್ತು ಅವರು ಬರೋದಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಒಂದೇ ಮಾತರಂ ಅನ್ನೋ ಪತ್ರಿಕೆಯನ್ನು ಶುರು ಮಾಡಿದ್ರು. ಆ ಪತ್ರಿಕೆಯಲ್ಲಿ ಇವರೆಲ್ಲ ಕಾಂಟ್ರಿಬ್ಯೂಟರ್ಸ್, ಅರವಿಂದೋ ಕಾಂಟ್ರಿಬ್ಯೂಟರ್, ಆ ದೊಡ್ಡ ಜನಗಳೆಲ್ಲ ಕಾಂಟ್ರಿಬ್ಯೂಟರ್ಸ್ ಆಗಿದ್ರು. ಇಂಗ್ಲಿಷ್ನಲ್ಲಿ ನಡೀತಾ ವೀಕ್ಲಿ, ಡೈಲಿ ಒಂದೇ ಮಾತು. ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾವುದು ಕ್ರೆಡಿಟ್ ನಾವು ಗಾಂಧಿ ಕೊಡ್ತೀವಲ್ಲ, ಪ್ಯಾಸಿವ್ ರೆಸಿಸ್ಟೆನ್ಸ್, ನಾನ್ ಕೋಆಪರೇಷನ್, ಬೈಕಾಟಿಂಗ್, ಇದರ ಚರ್ಚೆ ಮೊದಲು ಮಾಡಿದ್ದು ಒಂದೇ ಮಾತರಂ. ಈ ಪತ್ರಿಕೆಯಲ್ಲಿ ಈ ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಗಾಂಧಿ ಇಂಡಿಯಾಕ್ಕೆ ಬರೋದಕ್ಕಿಂತ ಮೊದಲೇನೆ 15 ಅಲ್ವಾ, ಅದಕ್ಕಿಂತ ಮೊದಲೇ ಈ ಬಗೆಯ ಅಂದ್ರೆ ಹೊಸ ಬಗೆಯ ಪ್ರತಿರೋಧದ ಚರ್ಚೆ ಈ ಪತ್ರಿಕೆಯಲ್ಲಿ ನಡೀತಾ ಇತ್ತು. ನಂಬರ್ 1. ನಂಬರ್ 2, ಅಲ್ಲಿಯವರೆಗೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದು ಸಣ್ಣ ಸಣ್ಣ ಭಾಗಗಳಲ್ಲಿ ನಡೀತಾ ಇತ್ತಲ್ಲ, ಇವರು ಪ್ಯಾನ್ ಇಂಡಿಯನ್, ಅಖಿಲ ಭಾರತ, ಅದು ಆಕ್ಚುಲಿ ಕ್ರೆಡಿಟ್ ಗಾಂಧಿಗೆ ಹೋಗಿದ್ದು. ಗಾಂಧಿ ಬಂದ್ಮೇಲೆ ಅದು ಅಖಿಲ ಭಾರತ ಒಂದು ಚಳವಳಿ ಆಯ್ತಲ್ಲ, ಅದನ್ನು ಮಾಡಿದ್ರು. ಅವ್ರು ಈಗಾಗಲೇ ಮಹಾರಾಷ್ಟ್ರದ ಜೊತೆ ಅಂದ್ರೆ ಟಿಳಕರ ಜೊತೆ ಸಂಪರ್ಕ, ಯಾರನ್ನು ನಾವು ತೀವ್ರಗಾಮಿ ಅಂತ ಹೇಳ್ತೀವಿ, ಅವ್ರ ಜೊತೆ ಸಂಪರ್ಕ. ಆಮೇಲೆ ಆಗಿನ ಸ್ಟೇಟ್ಸ್ಮನ್ ಅಂತ ಪ್ರೋ ಬ್ರಿಟಿಷ್ ಪತ್ರಿಕೆ ಇತ್ತು, ಅವ್ರಿಗೆ ಅದ್ರಲ್ಲಿ ಬರಿತಾ ಇದ್ರು, ನೋಡ್ರಿ ಈ ಪತ್ರಿಕೆ ಎಡಿಟೋರಿಯಲ್ ಬರೀತಾರೆ, ರಾಜದ್ರೋಹದ ಎಡಿಟೋರಿಯಲ್ ಅದು, ಆದ್ರೆ ಕಾನೂನಿನ ರೀತಿ ಹಿಡಿಯೋಕೆ ಆಗುದಿಲ್ಲ, ಯಾಕೆಂದ್ರೆ ಒಂದು ವಾಕ್ಯದ ನಡುವೆ ಇರ್ತದೆ ಅವರಿಗೆ. ಅದರಲ್ಲಿ ಬಂದಾಗ ಸರ್ಕಾರಕ್ಕೆ ಕಂಡುಹಿಡಿದು ಏನೋ ಅಂತ ಇದೆ ಅಂತ. ಸ್ಟೇಟ್ಸ್ಮನ್ ನಲ್ಲಿ ಬಂದ ಕೂಡಲೇ ಹಂಗೆ ಸರ್ಕಾರಕ್ಕೆ ಯಾವಾಗಲೂ ಕಣ್ಣು ಕಿವಿಯಲ್ಲ ಇರುವುದಿಲ್ಲ. ಅದು ಸ್ಟೇಟ್ಸ್ಮನ್ ನಲ್ಲಿ ಬಂದಾಗ ಸರ್ಕಾರದ ಕಣ್ಣು ಕಿವಿ ತಗೊಂಡು ಇನ್ನೊಂದೇನೋ ಇದೆ ಅಂತ ಅವರು ಒಂದೇ ಮಾತರಂ ಪತ್ರಿಕೆಯನ್ನ ಕಂಡಿಡೋಕೆ ಶುರು ಮಾಡಿದ್ರು. ಆವಾಗ ಒಂದೇ ಮಾತರಂ ಏನು ಮಾಡೋಕೆ ಆಗ್ತಾ ಇರಲಿಲ್ಲ, ಯಾಕೆಂತ ಹೇಳಿದ್ರೆ ಅವರು ಇಂಟೆಲೆಕ್ಚುಲಿ, ಬೌದ್ಧಿಕವಾಗಿ ಅತ್ಯಂತ ಉನ್ನತವಾದ, ಬೆಂಕಿ ಉಳಿಯುವ ಭಾಷೆ ಇದ್ರೂ ಕೂಡ ಸಹನೆಯನ್ನು ಯಾವ ಹಂತದಲ್ಲಿಯೂ ತಪ್ಪಿಸಿಕೊಳ್ಳಲ್ಲ. ಆಮೇಲೆ ಕಾನೂನಿನ ರೀತಿಯ ಹೇಗೂ ಹಿಡಿಯಲಿಕ್ಕಾಗಿರೋದಂತ ಪತ್ರಿಕೆ ಆಯಿತು. ಅದಕ್ಕೆ ಅದರಲ್ಲಿ ಒಂದು ಆರ್ಟಿಕಲ್ ಬಂತು, ಟ್ರಾನ್ಸ್ಲೇಷನ್, ಯುಗಾಂತರ ಅಂತ ಒಂದು ಬೆಂಗಾಲಿ ಪತ್ರಿಕೆಯ ಒಂದು ಲೇಖನ. ಅದು ಈಗಾಗಲೇ ಸೆಡಿಷನ್ ಕೇಸ್ಗೆ ಒಳಗಾಗಿತ್ತು, ರಾಜದ್ರೋಹದ ಆಪಾದನೆ
ಇದ್ರ ಮೇಲೆ ಆರ್ಟಿಕಲ್ ಮೇಲೆ ಇತ್ತು. ಅದನ್ನು ಬೆಂಗಾಲಿಯಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಈ ಪೇಪರ್ನಲ್ಲಿ ಹಾಕಿದ್ರು. ಪೇಪರ್ನಲ್ಲಿ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಅರವಿಂದೋ ವಾಸ್ ಅರೆಸ್ಟೆಡ್. ಯಾಕೆ ಅಂತ ಹೇಳಿದ್ರೆ ಆ ಲೇಖನದಲ್ಲಿ ಹೇಗೆ ಇದನ್ನು ಅಖಿಲ ಭಾರತ ವ್ಯಾಪ್ತಿಯ ಚಳುವಳಿಯನ್ನಾಗಿ ಮಾಡಬೇಕು ಅಂತ, ಯಾರ್ಯಾರನ್ನ ಸಂಪರ್ಕಿಸಬಹುದು ಅಂತ. ಅಂದ್ರೆ ಇವತ್ತಿನ ಪರಿಭಾಷೆಯಲ್ಲಿ ಅದು ಟೂಲ್ ಕಿಟ್, ಅನುವಾದವಾಗಿ ಬಂದ ಲೇಖನ ಇತ್ತಲ್ಲ ಅದು ಟೂಲ್ ಕಿಟ್, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟಿನ ಟೂಲ್ ಕಿಟ್. ಅದು ಟೂಲ್ ಕಿಟ್ ಸಿಕ್ಕಿದ ಮೇಲೆ ಕೇಳಬೇಕಾ ಅವರು ಹಿಡಿದ್ಬಿಟ್ರು. ಇಡೀ ಅವ್ರಿಗೆ ಗೊತ್ತಿತ್ತು, ಪೊಲೀಸರಿಗೆ ಹಿಡಿಯುವಾಗ ಪಕ್ಕಾ ಗೊತ್ತಿತ್ತು ಈ ಕೇಸ್ ನಿಲ್ಲೋದು ಕಷ್ಟ, ಆಪಾದನೆ ನಿಲ್ಲೋದು ಕಷ್ಟ. ಆದ್ರೆ ಪೊಲೀಸ್ ಶಕ್ತಿಯನ್ನು ಉಪಯೋಗಿಸಿ ಹೇಗಾದ್ರೂ ನಾವು ಹುಡುಕಾಟ ಬರ್ತದೆ ಅಂತ ಹೇಗಾದ್ರೂ ಮಾಡ್ಕೊಂಡು ನಾವು ಇದನ್ನು ಸಾಬೀತು ಮಾಡಬಹುದು, ಪುರಾವೆ ಹೋಗ್ಬಹುದು ಅಂತ ಮಾಡಿಕೊಂಡು ಅರವಿಂದ್ ಅವರನ್ನು ಅರೆಸ್ಟ್ ಮಾಡಿದ್ರು. ಎರಡು ಇದನ್ನ ಹೇಳಿದ್ರು, ಆರೋಪಗಳಿತ್ತು. ಒಂದು, ರಾಜದ್ರೋಹದ ಲೇಖನಗಳನ್ನ ನಿರಂತರವಾಗಿ ಇದು ಪಬ್ಲಿಷ್ ಮಾಡ್ತದೆ. ಎರಡನೇದು, ಇದನ್ನು ಪಬ್ಲಿಷ್ ಮಾಡ್ತಾ ಇರೋ ಅರವಿಂದ್ ಇಸ್ ದ ಎಡಿಟರ್. ಎಡಿಟರ್ ಆಯ್ತಾ, ಎಡಿಟರ್ ಎಡಿಟರ್ ಎಲ್ಲಿದೆ ಪತ್ರಿಕೆಯಲ್ಲಿ ಕೇಳಿದ್ರು ಜಡ್ಜಿ. ನೋಡ್ತಾ ಹೋಗ್ತಾರೆ ಎಲ್ಲಿದೆ ಜಡ್ಜಿ, ಅವರು ಈಗ ಹೆಸರೇ ಇಲ್ಲ. ಆಕ್ಚುಲಿ ಬಿಪಿನ್ ಚಂದ್ರ ಪಾಲ್ ವಾಸ್ ದ ಎಡಿಟರ್. ಅವರು ಒಂದು ವರ್ಷದ ಹಿಂದೆನೆ 2006ನಲ್ಲಿ ಅವರು ಬಿಟ್ಬಿಟ್ಟಿದ್ರು. ಅದ್ರ ನಂತರ ಅರವಿಂದೋ ಹೆಸರು ಹಾಕಿದ್ರು. ಒಂದು ದಿವಸ ಮಾತ್ರ ಅರವಿಂದೋ ಎಡಿಟರ್ ಅಂತ ಆಗಿತ್ತು. ಆದ್ರೆ ಅವರು ಬರೋದಾರಲ್ಲಿ ಸರ್ವಿಸ್ ನಲ್ಲಿ ಇದ್ದಿದ್ರಿಂದ ಅವ್ರು ಇಮಿಡಿಯೇಟ್ಲಿ ಹೇಳಿದ್ರು ಅವರಿಗೆ ಅಂತ ಹಾಕ್ಬೇಡ್ರಿ ಅಂತ. ಅವ್ರ ಮುಂದೆ ಬಂದೇ ಇಲ್ಲ, ಎಡಿಟರ್ ಹೆಸರೇ ಇಲ್ಲ. ಈಗ ನೀವು ಅರವಿಂದೋ ಎಡಿಟರ್ ಅಂತ ಹೆಂಗೆ ಹೇಳ್ತೀರಿ? ಆಮೇಲೆ ಈ ಲೇಖನ ಅನುವಾದದ ಲೇಖನವನ್ನ ಹಾಕಿದ್ರೆ, ಅನುವಾದದ ಲೇಖನ ಮೇಲೆ ಆಲ್ರೆಡಿ ಚಾರ್ಜ್ ಇದೆ, ಅದ್ರ ಮೇಲೆ ಆಲ್ರೆಡಿ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಇದಕ್ಕೆ ನೀವು ಹೇಗೆ ಲಿಂಕ್ ಮಾಡ್ತೀರಿ? ಅದಕ್ಕಾಗಿ ಇವರು ತಪ್ಪಿತಸ್ಥರ ಅಲ್ಲ, ರಾಜದ್ರೋಹ ಅಲ್ಲ ಅಂತ ಬಿಡುಗಡೆ ಆಗುತ್ತೆ. ಇದೆಲ್ಲ ನಮ್ಗೆ ಇವತ್ತಿನ ಕತೆ ಕೇಳಿದಾಗೆ ಆಗ್ತಾ ಇದೆ ಅಲ್ವಾ? ವೆರಿ ಡಿಸೆಂಟ್ ಸ್ಟೋರಿ ಕೇಳಿದಾಗೆ ಆಗ್ತಾ ಇಲ್ವಾ? ಹಾಗೆ ಆಗ್ಬಿಡುತ್ತೆ. ಹಾಗೆ ಬಿಡುಗಡೆಯಾಗಿ ಹೊರಗೆ ಬಂದಾಗ ಟಗೋರ್ ಅವರು ಇವರು ಜೈಲಿಗೆ ಹೋಗ್ತಾರೆ ಅಂತ ಹಿಂದಿನ ದಿವಸದಲ್ಲಿ ಒಂದು ಪದ್ಯ ಬರೆದಿದ್ರು. ಇದರ ಮೇಲೆ ಪದ್ಯ ಬರೆದಿದ್ರು, ವಂದೇ ಮಾತರಂದಲ್ಲಿ ಒಂದು ಪದ್ಯ ಬರೆದಿದ್ರು. ಅದರಲ್ಲಿ ವಾಯ್ಸ್ ಇನ್ಕಾರ್ನೇಟ್ ಆಫ್ ಇಂಡಿಯಾ ಅಂತ, ಭಾರತದ ಇಂಡಿಯಾ ಸೋಲ್, ವಾಯ್ಸ್ ಇನ್ಕಾರ್ನೇಟ್ ಆಫ್ ಇಂಡಿಯಾ ಸೋಲ್, ಭಾರತದ ಆತ್ಮದ ಪ್ರತ್ಯಕ್ಷ ಧ್ವನಿ ಅರವಿಂದೋ ಅಂತ ಬಂದಿದೆ. ಇಂಥವ್ರು ಹೋಗ್ತಾ ಇದ್ದಾರೆ ಅಂತ, ಇಂಥವ್ರು ಜೈಲಿನಲ್ಲಿ ಅಂತ. ಇದನ್ನು ನಾವು ಪದ್ಯ ರೂಪದಲ್ಲಿ ಬರೆದಿದ್ರು. ಆದ್ರೆ ಲೆಟರ್ ಟು ದ ಎಡಿಟರ್, ಸಂಪಾದಕರಿಗೆ ಬರುವ ಪತ್ರ ಪದ್ಯ ರೂಪದಲ್ಲಿ ಇತ್ತು. ಅದನ್ನು ಪ್ರಿಂಟ್ ಮಾಡಿದ್ರು. ಇವರು ಟಗೋರ್ ಅವರು ವಿಸಿಟ್ ಮಾಡಿಬಿಟ್ಟಿದ್ದಾರೆ. ಇದ್ದಕ್ಕಿದ್ದಾಗ ಅರವಿಂದೋ ಮನೆಗೆ ವಿಸಿಟ್ ಮಾಡಿಬಿಟ್ಟಿದ್ದಾರೆ. ಬಾಗಿಲು ತೆಗೆದ್ರೆ ಅರವಿಂದೋನೇ ಇದ್ದಾರೆ. ಇವರು ಜೈಲಿನಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ಬಂದಿದ್ದಾರೆ. ಕೇಳಿದ್ರು, ಖಾ ಮಾಶಾಯ್, ವಾಟ್ ಮ್ಯಾನ್, ಐ ಥಾಟ್ ಯು ವುಡ್ ಬಿ ಇನ್ ಜೈಲ್, ಯು ಆರ್ ಔಟ್ಸೈಡ್. ಅರವಿಂದೋ ಹೇಳಿದ್ರು, ನಾಟ್ ಫಾರ್ ಲಾಂಗ್, ನಿರೀಕ್ಷೆ ಮಾಡಬೇಡ್ರಿ, ನಾನು ಇಲ್ಲಿ ಇರ್ತೀನಿ ಅಂತ. ಮತ್ತೆ ನಾನು ಹಾಕೋರೇ ಅವರು, ನನಗೆ ಗೊತ್ತಿದೆ. ಎಕ್ಸಾಕ್ಟ್ಲಿ ಒಂದು ತಿಂಗಳಿನಲ್ಲಿ ಅಲಿಪುರ್ ಬಾಂಬ್ ಕೇಸ್ನಲ್ಲಿ ಜೈಲಿಗೆ ಹಾಕಿದ್ರು ಅವರನ್ನ. ಆವಾಗ ಆ ಜೈಲು ಶಿಕ್ಷೆಯನ್ನು ಮುಗಿಸಿಕೊಂಡ ಅರವಿಂದೋ ಬ್ರಿಟಿಷ್ ಇಂಡಿಯಾವನ್ನು ಬಿಟ್ಟು ಪಾಂಡಿಚೇರಿಗೆ ಹೋಗ್ಬೇಕು. ಪಾಂಡಿಚೇರಿ ಬ್ರಿಟಿಷ್ ಇಂಡಿಯಾ. ಯಾವ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಉಳ್ಕೊಂಡಿದ್ರು, ಯಾವ ಪೂರ್ವದಲ್ಲಿ ಅಗಸ್ತ್ಯಾಶ್ರಮ ಅಂತ ಪ್ರಸಿದ್ಧವಾಗಿತ್ತು, ಅಲ್ಲಿ ಹೋಗ್ಬೇಕು. ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಬೇಕಾದಂತಹ ಒಂದು ವಿಭಿನ್ನ ಬಗೆಯ ಶಕ್ತಿ ಒಳಗಿನಿಂದ ಬರಬೇಕಾಗಿತ್ತು. ಅದನ್ನ ಅಲ್ಲಿಂದ ದೊರಕಿಸಿಕೊಡೋದಕ್ಕೆ ಅವರು ಶುರು ಮಾಡ್ತಾರೆ. ಮೇನ್ ಸ್ಟ್ರೀಮ್ ಹಿಸ್ಟ್ರಿಯಲ್ಲಿ ಅವರು ಕಾಣಿಸಿಕೊಳ್ಳೋದಿಲ್ಲ, ಅದು ಬೇರೆಯಾಗಿ ಬರ್ತದೆ. ಟಗೋರ್ ಅವರು ಇಲ್ಲಿಯೇ ಉಳ್ಕೊಂಡಿದ್ರು ಮತ್ತು ಅವರು ಇಂಗ್ಲೆಂಡಿನಲ್ಲಿ, ಜಪಾನ್ನಲ್ಲಿ ಎಲ್ಲ ರಾಷ್ಟ್ರೀಯತೆಯ ಬಗ್ಗೆ ಭಾಷಣ ಮಾಡ್ತಾ ಇದ್ದರು. ಹಾಗೆ ಹೋಗೋದಕ್ಕಿಂತ ಮೊದಲು ಅರವಿಂದರನ್ನು ಭೇಟಿಯಾದರು. ಪಾಂಡಿಚೇರಿಗೆ ಬಂದು, ಆಕ್ಚುಲಿ ಅವರು ಬಂದ ಕಾಲದಲ್ಲಿ ಇವರು ಮಾತಾಡೋದಿಲ್ಲ, ಯಾರನ್ನೂ ಭೇಟಿ ಆಗೋದಿಲ್ಲ, ಅವರು ಸಾಧನೆಯಲ್ಲಿದ್ದರು. ಅಲ್ಲಿ ಇವರು ಬಂದಿದ್ದಾರೆ ಅಂತ
70 ನಿಮಿಷ ಮಾತಾಡಿದ್ದಾರೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅದ್ರ ಟ್ರಾನ್ಸ್ಕ್ರಿಪ್ಟ್ ಯಾರು ಕೊಟ್ಟಿಲ್ಲ, ಅವರಿಬ್ಬರೇ ಭೇಟಿಯಾಗಿದ್ದಾರೆ. ಅದು ಒಂದು ನಾಟಕದಲ್ಲಿ ಒಂದು ಸೀನ್ ಬರ್ತದೆ, ಅದರಲ್ಲಿ ಟಗೋರ್ ಕೇಳ್ತಾರೆ, ನಾಟಕದಲ್ಲಿ ಕ್ಯಾರೆಕ್ಟರ್ಸ್ ಇದೆ, ಅರವಿಂದ ಟಗೋರ್ ಎಲ್ಲ ಕ್ಯಾರೆಕ್ಟರ್ಸ್, ಆ ವ್ಯಕ್ತಿಯನ್ನ ಇಟ್ಕೊಂಡು ಒಂದು ಸೀನ್ ಇದೆ. ನಾನು ಇಂಗ್ಲೆಂಡಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಎಲ್ಲ ನಿಮ್ಮ ಶಿಷ್ಯರಿದ್ದಾರೆ, ಭಕ್ತರಿದ್ದಾರೆ, ಅವರಿಗೆ ನಿಮ್ಮ ಸಂದೇಶ ಏನೂ ಇಲ್ಲ, ಬೇಕಾದ್ರೆ ನೀವು ಬರ್ತಾರೆ ಅಂತ. ಅವ್ರಿಗೇನಾದ್ರು ಬೇಕಾದ್ರೆ ನೀವು ಇಂಗ್ಲೆಂಡ್ನವರಾ, ಅವ್ರಿಗೇನಾದ್ರು ಬೇಕಾದ್ರೆ ನೀವು ಬರ್ತಾರೆ ಬಿಡಿ, ನೀವು ತಗೊಂಡು ಹೋಗೋದು. ಇದು ಎರಡು ಆಟಿಟ್ಯೂಡ್ಗಳು. ನಾವೇ ಅಲ್ಲಿಗೆ ಹೋಗಿ ಹಂಚಬೇಕು ಅನ್ನೋದು ಒಂದು, ನಾವು ಇದನ್ನಲ್ಲೇ ಬರಲಿ ಅಂತ ಹೇಳೋದು ಇನ್ನೊಂದು. ಎರಡು ವಿಭಿನ್ನ ದೃಷ್ಟಿಕೋನಗಳು. ಈ ಮಧ್ಯದಲ್ಲಿ ಈ ವ್ಯಕ್ತಿಗಿಂತ ಸ್ವಲ್ಪ ಮೊದಲು ಅರವಿಂದ್ ಅವರು ಫ್ಯೂಚರ್ ಪೊಯೆಟ್ರಿ ಅಂತ ಒಂದು ಬರೆದಿದ್ರು, ಭವಿಷ್ಯತ್ ಕಾವ್ಯ ಅಂತ. ನಾವು ಪುಸ್ತಕ ರಿವ್ಯೂ ಮಾಡ್ತಾ ಇದ್ದದ್ದು ಒಂದು ಪುಸ್ತಕನೇ ಆಗ್ಬಿಟ್ಟು, ಇಂಡಿಪೆಂಡೆಂಟ್ ಬುಕ್ ಆಗ್ಬಿಟ್ಟಿದೆ. ಅದರಲ್ಲಿ ವಿಶ್ವದ ಅನೇಕ ಕವಿಗಳನ್ನು, ಮುಖ್ಯವಾಗಿ ಇಂಗ್ಲಿಷ್ ಕವಿಗಳನ್ನು ಚರ್ಚೆ ಮಾಡ್ತಾ, ಆಮೇಲೆ ವಿಶ್ವದ ಕವಿಗಳನ್ನು ಚರ್ಚೆ ಮಾಡ್ತಾ, ಅವರು ಟಗೋರ್ಗೆ ಬಹಳ ಮುಖ್ಯವಾದ ಸ್ಥಾನವನ್ನು ಅದರಲ್ಲಿ ಕೊಡ್ತಾರೆ. ಮುಖ್ಯವಾದ ಸ್ಥಾನವನ್ನು ಕೊಡ್ತಾ, ಅತ್ಯುತ್ತಮ ಕಾವ್ಯದ ಆಕಾಶದಲ್ಲಿ ಅತ್ಯುತ್ತಮವಾಗಿದ್ದು ಅಂತ ಇದೆಯಲ್ಲ, ಅದರ ಹತ್ತಿರದಲ್ಲಿ ಟಗೋರ್ ಕಾವ್ಯ ಹಾಕ್ತಾ ಇದೆ. ವಿಶ್ವಕಾವ್ಯದ ಅತ್ಯುತ್ತಮವಾಗಿದ್ದು ಅಂತ ನೀವು ಯಾವುದನ್ನು ಊಹಿಸ್ಕೊಳ್ತೀರ, ಯಾವುದನ್ನ ಅದಕ್ಕೆ ಹತ್ತಿರದಲ್ಲಿ ಅದು ಶಕ್ತಿ, ಟಗೋರ್ ಕಾವ್ಯದ ಶಕ್ತಿ. ಆದ್ರೆ ಅದು ಟಗೋರ್ ಕಾವ್ಯದ ಮಿತಿ, ಯಾಕೆಂದ್ರೆ ಅತ್ಯುತ್ತಮ ಅಲ್ಲ, ಅದು ಹತ್ತಿರದಲ್ಲಿ ಹಾಕ್ತಾ ಇದೆ. ಹತ್ತಿರದಲ್ಲಿ ಆಕ್ಚುಲಿ ಬೇರೆ ಬರೀತಾರೆ, ಹಂಗೆ ಓದಿದಾಗ ನನಗೆ ಚೂಡಾಗಾಯ್ತು ಯಾರೋ ಅಂತ. ಅರವಿಂದ್ ಟಗೋರ್ಗಳನ್ನ ಹೀಗೆ ಕ್ರಿಟಿಸೈಸ್ ಮಾಡಿದ್ದು ನೋಡಿ ನನಗೆ ಚೂಡ್ದಂಗಾಯ್ತು ಅಂತ. ಯಾಕೆಂದ್ರೆ ಇವರು ಗುರುಗಳು ಅಂತ ಕೈ ಮುಗಿತಾ ಇದ್ದಾರೆ ಅವರಿಗೆ, ಅವರ ಕಾವ್ಯದ ಬಗ್ಗೆ ಈಗೊಂದು ಮಾತು ಹೇಳ್ಬಿಟ್ರು ಅಂತ. ಅಲ್ಲಿ ಅವರು ಕಂಡುಕೊಂಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅನುಭವ ಆ ಮಟ್ಟದಲ್ಲಿ ಇಲ್ಲ, ಅನುಭವದ ಬೆಳಕು ಅದು ಕೊರತೆಯಾಗಿದೆ ಅಂತ. ಅದು ಅನುಭವ ಅನ್ನೋದಿದೆಯಲ್ಲ, ಅದು ಒಂದಲ್ಲ, ಅದಕ್ಕೆ ಹಲವು ರೀತಿಯಿಂದ ಅರ್ಥ ಮಾಡ್ಕೊಳ್ತಾರೆ. ಡೆಫಿನೇಷನ್ಸ್ಗಳು ವೇರಿ ಆಗ್ತವೆ. ಭವದ ಸಂಪರ್ಕವನ್ನು ಸಂಪೂರ್ಣವಾಗಿ ಬಿಟ್ಟಿತ್ತು ಅಂತ ನೀವು ತಿಳ್ಕೊಂಡ್ರೆ ಅದು ಒಂದಾಗ್ತದೆ. ಭವಕ್ಕೆ ಇದ್ದಿದ್ದು ಭವದಲ್ಲಿಯೇ ಇದ್ದು ಅಂತ ಅಂದ್ಕೊಂಡ್ರೆ ಇನ್ನೊಂದಾಗ್ತದೆ. ಅನುಭವ ಒಂದು ಸಲ ಘಟಿಸುವುದು ಅಂತ ಹೇಳಿದ್ರೆ ಇನ್ನೊಂದಾಗ್ತದೆ. ಇಲ್ಲ ಅರವಿಂದ್ ಅವರಿಗೆ ನಿರಂತರವಾಗಿ ಆಗ್ತಾ ಇರೋದು. ಅರವಿಂದ್ ಸಾವಿತ್ರಿ ಪ್ರಿಂಟ್ ಆದಾಗ ಎಲ್ಲರೂ ಗಲಾಟೆ ಮಾಡಿದ್ರು. ಅಶ್ವಪತಿಗೆ ಅನುಭವ ಆಗೋಗ್ಬಿಟ್ಟಿದೆ, ಆದ್ರೆ ಅವ್ರು ಹುಡುಕಾಟದಲ್ಲಿದ್ದಾನೆ, ಅದು ಹೇಗೆ ಮಾರ್ರೆ ಅಂತ. ಯಾಕೆಂದ್ರೆ ಅರವಿಂದ ಸ್ಕೀಮ್ ನಲ್ಲಿ ಅನುಭವ ಅಂತ ಹೇಳಿದ್ರೆ ಒಂದ್ಸಲ ಆಗೋಗುದಲ್ಲ, ಅದು ಮತ್ತೆ 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 ಆಗ್ತಾ ಇರೋದು, ಮತ್ತೆ ಮತ್ತೆ ಎವರ್. ಅವರ ಮನುಷ್ಯನ ಕಲ್ಪನೆ ಹಾಗೆ ಎವರ್ ಇವಾಲ್ವಿಂಗ್, ಮತ್ತೆ ಮತ್ತೆ ಮನುಷ್ಯನ ಮುಗಿದು ಇಲ್ಲಿಗೆ ಅಂತ ಇಲ್ಲ, ಅದಕ್ಕಿಂತ ಮುಂದೆ ಹೀಗೆ ಹೋಗ್ತಾ ಇರೋದು. ಅನುಭವ ಕೂಡ ಹಾಗೆ ಅವರ ಸ್ಕೀಮ್ ನಲ್ಲಿ. ಆ ಸ್ಕೀಮ್ ಟಗೋರ್ ಸ್ಕೀಮ್ಗಿಂತ ಬೇರೆ ಆಗಿದ್ರಿಂದ ಅವರು ಹೇಳಿದ್ರು, ಇಲ್ಲಿ ಈ ಬೆಳಕಿನ ಕೊರತೆ ಇದೆ ಅಂತ ಹೇಳಿದ್ರು. ಈಗ ಇದಿಷ್ಟು ಆದ್ಮೇಲೆ ಅಂದ್ರೆ ಟಗೋರ್ ಮತ್ತು ಬೇಂದ್ರೆ ಇವರಿಬ್ಬರಲ್ಲಿ ನಾನು ಈಗಾಗಲೇ ಹೇಳಿದೆ ಒಂದು ಏನು ಅಂತ, ಟಗೋರ್ ಮತ್ತು ಅರವಿಂದ್ ಇವರಲ್ಲಿ ಒಂದು ಅಂತ ಹೇಳಿದ್ರೆ ಈ ಭವ, ಈ ಭೂಮಿ, ಆ ಭೂಮಿಯಲ್ಲಿ ಮಿತವಾಗದೇ ಹಿಗ್ಗುವುದು ಅನ್ನುವುದಿದೆಯಲ್ಲ, ಅದು ಎಲ್ಲೆಲ್ಲಿ ಟ್ರಾನ್ಸ್ಲೇಟ್ ಆಗ್ತದೆ. ನೀವೇನು ರಾಷ್ಟ್ರೀಯತೆ ಅಂತ ಚರ್ಚೆ ಮಾಡ್ತಾ ಇದ್ರಲ್ಲ, ಈ ರಾಷ್ಟ್ರೀಯತೆಯ ಚರ್ಚೆ ಇರೋದು ಕೂಡ ಇದೇನೇ ಆಗ್ತದೆ. ರಾಷ್ಟ್ರಕ್ಕೆ ಮಿತವಾಗದೇ ಇರೋದಾಗ್ತದೆ ಅದು. ರಾಷ್ಟ್ರದ ಮೇಲೆ, ಯಾಕೆಂದ್ರೆ ನಾನು ನನ್ನ ರಾಷ್ಟ್ರ ಮಾಡ್ಕೊಂಡ್ರೆ ನನ್ನ ಅಲ್ಲೇ ಹೋಗಿದ್ದು ಅಂತ ಇನ್ನೊಂದಿರ್ತದಲ್ಲ. ಮನೆ ಅಂತ ಹೇಳಿದ ಕೂಡಲೇ ಆಚೆ ಮನೆ ಅಂತ ಆಗ್ತದೆ. ಅನಿಕೇತನ ಬ್ಯೂಟಿಫುಲ್ ಆಗಿ ರೂಪಗಳನ್ನು ದಾಟಿ ಇಂಥದೆಲ್ಲ ಒಂದು ವಾಕ್ಯಗಳು ಇದಾವೆ ಗೊತ್ತಾ. ಅದು ಟಗೋರಿಂದ ಬಂದ ಪದ್ಯದಿಂದ ಬಂದಿದ್ದದು, ಮೂಲದಿಂದ ಬಂದ ಪದ್ಯ, ಅಲ್ಲಿಂದ ಹೊರಟಿದ್ದು. ಇಂಥದ್ದು ವಿಸ್ತಾರವಾದ ಕಲ್ಪನೆ, ವ್ಯಕ್ತಿಗಳನ್ನು ಒಡೆಯದೇ ಇದ್ದಂತ, ಪ್ರದೇಶಗಳನ್ನು ವಿಭಜಿಸದೇ ಇದ್ದಂತ, ಆದರೂ ಸ್ವತ್ವವನ್ನು ಉಳಿಸಿಕೊಳ್ಳುವಂತಹ ಒಂದು ವಿಶಿಷ್ಟ ಪಾಠವನ್ನ ಇದು ನವಜೀವನದ ದಾರಿ, ರೆನೆಸಾನ್ಸ್, ಇಂಡಿಯನ್ ರೆನೆಸಾನ್ಸ್ ಅಂತ ಟಗೋರ್ ಅದನ್ನು ಚರ್ಚಿಸ್ತಾರೆ. ಬೇಂದ್ರೆ ಅವರು ಅದನ್ನು ನವಜೀವನ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸೊ ಬೇಂದ್ರೆಯವರು
ಟಗೋರ್ರನ್ನ ಮತ್ತು ಅರವಿಂದ್ರನ್ನ ಬೆಳಗ್ಗೆ ಏನು ಗುರು ಚತುರ್ಮುಖ ಚತುರ್ಮುಖ ಎನ್ನುವಂತಲ್ಲ, ಅದರಲ್ಲಿ ಗುರು ಚತುರ್ಮುಖದಲ್ಲಿ ಇವರಿಬ್ಬರನ್ನ ಸೇರಿಸಿಕೊಂಡಿದ್ದಾರೆ. ಆದರೆ ಬೇಂದ್ರೆಯವರ ಲಿಸ್ಟ್ ಉಂಟಲ್ಲ, ಇದು ಮೋಸ್ಟ್ ಅನ್ರಿಲಯಬಲ್ ಲಿಸ್ಟ್. ಬೇಂದ್ರೆ ಯಾಕಂದ್ರೆ ಅದರೊಳಗೆ ಜಿಬ್ರಾನ್, ಅರವಿಂದೋ, ಟಗೋರ್ ಇವರು 4 ಜನ ಗುರು ಚತುರ್ಮುಖ ಅಂತ ಹೇಳ್ತಾರೆ. ಫೈನ್, ನನ್ನ ಈ ಕಾಯ ಬದುಕಿರುವುದೇ ಇಬ್ಬರ ಪ್ರೇರಣೆ, ಇಬ್ಬರು ಗುರುಗಳ ಪ್ರೇರಣೆಯಿಂದ. ಅರವಿಂದೋ ಜೆ ಕೃಷ್ಣಮೂರ್ತಿ ಅಂತ ಲಿಸ್ಟ್ ಹೋಯ್ತು, ಚತುರ್ಮುಖ ಹೋಯ್ತು, ದ್ವಿಮುಖ ಆಯ್ತು. ಆಮೇಲೆ ಜ್ಞಾನೇಶ್ವರಿಯನ್ನ ಮಾಡುವಾಗ ಅಲ್ಲಿ ನನ್ನ ಗುರು ಸಮಾನ ಅಂತ ಹೇಳಿದ್ರು. ಟೇಮ್ಸೆ ಮಹಾರಾಜರ ಬಗ್ಗೆ ಹೇಳಿದ್ರೆ ಅವರು ಕೂಡ, ಚೈತನ್ಯ ಅವರು ಕೂಡ, ಹೀಗೆ ಇವರ ಗುರು ಒಂದು ವಿಸ್ತಾರವಾದ ಗುರು ಪರಂಪರೆಯನ್ನು ಅವರು ಕಟ್ಕೊಂಡಿದ್ರು. ಯಾಕೆಂದ್ರೆ ಈ ದೇಶದಲ್ಲಿ ವೈದಿಕ ಇರಲಿ, ಅವೈದಿಕ ಇರಲಿ, ತಾಂತ್ರಿಕ ಇರಲಿ, ಯಾವುದೇ ಬಗೆಯ ಸಾಧನೆಗಾದರೂ ಒಬ್ಬ ಗುರು ಬೇಕು. ಹಾಗಾಗಿ ಒಬ್ಬ ಅಲ್ಲ, ಇವರು ಒಂದು ವಿಸ್ತಾರವಾದ ಗುರು ಪರಂಪರೆಯನ್ನು ಅವರು ಕಟ್ಕೊಂಡಿದ್ರು. ಹಾಗಾಗಿ ಬೇಂದ್ರೆಯವರು ಟಗೋರ್ ಮತ್ತು ಅರವಿಂದೋರನ್ನ ಅವರ ಕಾವ್ಯ ಅಂತಲ್ಲ, ಅವರ ಚಾರಿತ್ರ್ಯ, ಚರಿತ್ರ ಎಷ್ಟೆಲ್ಲ ಪದ್ಯ ಬರೆದಿದ್ದಾರೆ ಇವರು. ಆ ಚೈತ್ಯಾಲಯ ಅನ್ನುವ ಸಂಕಲ್ಪದಲ್ಲಿ ಅರವಿಂದರ ಬಗ್ಗೆ ಬೇಕಾದಷ್ಟು ಹೃದಯ ಸಮುದ್ರ, ಅದು ಅದರಿಂದ ಅದು ಹೃದಯ ಸಮುದ್ರ ಅನ್ನೋದನ್ನೇ ಅದು ಅರವಿಂದೋ ಕಾವ್ಯದ ಒಂದು ಇಮೇಜರಿ. ಅಲ್ಲೆಲ್ಲ ಅರವಿಂದರ ಬಗ್ಗೆ ಬರೆದಿದ್ದಾರೆ. ಗುರುದೇವ ಅಂತ ಟಗೋರ್ ಬಗ್ಗೆ ಕವನಗಳನ್ನು ಬರೆದಿದ್ದಾರೆ. ಈ ಕವನಗಳನ್ನು ನೋಡಿದರೆ ನಮಗೆ ಒಂದು ಗೊತ್ತಾಗ್ತದೆ ಏನು ಅಂತ ಹೇಳಿದ್ರೆ, ಈಗ ಗುರುದೇವ ಕವನದಲ್ಲಿ ಚಿಕ್ಕೆಯಿಂದ ಮಕ್ಕಳವರೆಗೆ ಪ್ರತಿಯೊಂದರ ಬಗ್ಗೂ ಬರೆದಂತಹ, ಇಡೀ ವಿಶ್ವವನ್ನ ಲೀಲಾ ರಂಗವನ್ನಾಗಿಸಿಕೊಂಡಂತಹ ವ್ಯಕ್ತಿ, ವಿಭೂತಿ ಪುರುಷ ಅಂತ ಟಗೋರ್ ಬಗ್ಗೆ ಹೇಳ್ತಾರೆ. ಅರವಿಂದೋ ಬಗ್ಗೆ ಹೇಳ್ತಾ ಇರುವಾಗಂತೂ ಅವರು ಪುರಾಣದ ಪ್ರತಿಮೆಗಳನ್ನು ಕೈಲಾಸದ ಜಾತ್ರೆಯಲ್ಲಿ ಇವರ ಮಹಾ ಅಭಿಷೇಕ ಆಗ್ಬಿಡ್ತದೆ. ಅದಕ್ಕೆ ಸಪ್ತರ್ಷಿಗಳು ಎಲ್ಲ ಬಂದ್ಬಿಟ್ಟು ನವ ಪುರಾಣ ಸೃಷ್ಟಿಯಾಗ್ತದೆ. ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ನಾಡಿಗೆ ಬೇಕು ಅಂತ ಅವರು ಅನ್ನಿಸಿಕೊಂಡಂತಹ ಕೆಲವು ಮೌಲ್ಯಗಳು, ಕೆಲವು ಆದರ್ಶಗಳು, ಕೆಲವು ಮಾದರಿಗಳು, ಅವುಗಳನ್ನು ಇವರಿಂದ ದೊರಕಿಸಿಕೊಳ್ಳೋಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ, ಈ ಪದ್ಯಗಳನ್ನು ನೋಡಿಕೊಂಡು ಆಮೇಲೆ ಅವರು ಒಂದಿಷ್ಟು ಅನುವಾದ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ರೆಸೆಂಟ್ ಮೂನ್ ಅಂತ ಟಗೋರರ ಕವನ ಸಂಕಲನ, ಇವರು ಕರುಳಿನ ವಚನಗಳಲ್ಲಿ ಅನೇಕ ಪದ್ಯಗಳು ಅಲ್ಲಿಯ ಟೈಟಲ್ ಅನ್ನು ಹೋಲ್ತಾವೆ. ಅಥವಾ ಚೈತ್ಯಾಲಯದಲ್ಲಿ, ಹೃದಯ ಸಮುದ್ರದಲ್ಲಿ, ಮತ್ತೆ ಬೇರೆ ಕಡೆಗೆಲ್ಲ ಅರವಿಂದರ ಅನೇಕ ಪದ್ಯಗಳನ್ನು ಅನುವಾದಿಸಿದ್ದಾರೆ. ನಾನು ಸಾವಿತ್ರಿ ಅನುವಾದಿಸಬೇಕು ಅಂತ 7-8 ದಿವಸ ಬಾಗಲಾಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಹೊರಬಂದ್ಮೇಲೆ ಗೊತ್ತಾಯ್ತು, ಹೊರಬಂದ್ರು ಆಮೇಲೆ, ಯಾಕೆಂದ್ರೆ ಎಂಥದ್ದು ಆಗುದಿಲ್ಲ ಅಂತ, ಪುನಃ ಪದ್ಯ ಬರ್ಕೊಂಡು ಸ್ವಂತ ಪದ್ಯ ಅನುವಾದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅರವಿಂದರ ಬಗ್ಗೆ ಒಂದು 14-17 ಲೇಖನ ಬರೆದಿದ್ದಾರೆ. ಟಗೋರ್ ಮೇಲೆ 4 ಲೇಖನಗಳಿದ್ದಾವೆ. ಹೀಗೆ ಈ ಕವಿಗಳ ಕುರಿತು ಅರವಿಂದೋ ಮತ್ತು ಟಗೋರರನ್ನ ಗುರುಗಳ ಯಾದಿಯಲ್ಲಿ ಹಾಕೊಂಡದ್ರಿಂದ, ಅವರ ಕುರಿತು ಉತ್ಸಾಹದಿಂದ ಮಾತನಾಡಿದ್ರಿಂದ, ಅವರ ಕುರಿತು ಕವನಗಳನ್ನು ಬರೆದಿದ್ದರಿಂದ, ಅವರ ಕೆಲವು ಕೃತಿಗಳನ್ನು ಅನುವಾದ ಮಾಡಿದ್ರಿಂದ, ಪದ್ಯಗಳು ಸೇರಿದ ಹಾಗೆ ಅನುವಾದ ಮಾಡಿದ್ರಿಂದ ನಮ್ಮಲ್ಲಿ ಒಂದು ಟ್ರೆಡಿಷನ್ ಬೆಳ್ಕೊಂಡಿದೆ. ಏನು ಅಂತ ಹೇಳಿದ್ರೆ, ಅರವಿಂದೋ ಟಗೋರ್ ಇವರ ಕಾವ್ಯದ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದೆ, ಪ್ರಭಾವ ಬರಲಿದೆ. ಪ್ರಭಾವ ಮಾಡಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ. ಕೆಲವು ಸಲ ಅತಿರೇಕ ಹೋಗ್ತದೆ. ನೀವು ಒಂದು ಎಕ್ಸಾಂಪಲ್ ಸುಮ್ಮನೆ ತಮಾಷೆಗೆ ಸುಮತೀಂದ್ರ ನಾಡಿಗಳು ಬರೆದ ಒಂದು ಕಾವ್ಯದ, ಬೇಂದ್ರೆ ಕಾವ್ಯದ ವಿಭಿನ್ನ ನೆಲೆಗಳು ಇಂಥ ಒಂದು ಪುಸ್ತಕ ಇದೆ. ಅದರೊಳಗಡೆ ಒಂದು ಚಾಪ್ಟರ್ ಇದೆ, ಅಲ್ಲಿ ನೋಡಿ. ಆ ಚಾಪ್ಟರ್ನಲ್ಲಿ ಸಾಧಾರಣದಲ್ಲಿ ಈ ಸಾಲು ಬರ್ತದೆ, ಅದ್ರೊಳಗಿನ ಸಾಲು ನೋಡಿ, ಈ ಪದ್ಯ ನೋಡಿ, ಅಲ್ಲೊಂದು ಇಲ್ಲೊಂದು ಕರೆಸ್ಪಾಂಡೆನ್ಸ್ ಉಂಟು ಅಂತ ಹಿಂಗೆ ಒಂದು ಕೆಲವೊಂದು ಹೆಕ್ಕೆ ಬರ್ತಾರೆ. ನೀವು 2 ಸಾಲು ಓದುವವರೆಗೆ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಸಂಬಂಧನೇ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಇದು ಅತಿರೇಕ, ಹುಚ್ಚಾಟ. ಬೇಂದ್ರೆಯವರೇ ಒಂದು ಕಡೆ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಅನುಕರಣೆ ಕವಿಯನ್ನು ಎತ್ತುವುದಿಲ್ಲ, ಕಾವ್ಯವನ್ನು ಎತ್ತುವುದಿಲ್ಲ. ಬೇಕಾಗಿದ್ದು ವಿಭೂತಿ ಪುರುಷರ ಅಖಂಡ ಸ್ಮರಣೆ ಅಂತ ಒಂದು ಕಡೆ
ಹಾಗಾಗಿ ಬೇಂದ್ರೆ ಮತ್ತು ಟಗೋರ್ ಅವರ ಕಾವ್ಯ ಪ್ರಕೃತಿಯನ್ನು ಪೂಜಿಸೋದಕ್ಕಿಂತ ಅವರ ವ್ಯಕ್ತಿತ್ವವನ್ನು ಅವರು ಗೌರವಿಸಿದರು. ಒಂದೇನು. ನಂಬರ್ 2, ಅನುಭವ ಅಂತ ಹೇಳೋದು ಒಂದು ಸಲ ಆಗಿ ಹೋಗುವ ಘಟನೆ ಅಲ್ಲ. ಮತ್ತೆ 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 ಆ ಅನುಭವವನ್ನು ಹಂಬಲಿಸಿಕೊಂಡು ಹೋಗಬೇಕು ಅನ್ನೋದು ಬೇರೆಯವರ ಕಾವ್ಯ ಪ್ರಕೃತಿಗೆ ಅರ್ಥ ಆಗಿತ್ತು. ಅದಕ್ಕಾಗಿ ಅವರಿಗೆ ಬೇಕಾಗಿತ್ತು. ಅವರ ಅನೇಕ ಕಾವ್ಯಗಳಲ್ಲಿ ಬರ್ತಾರೆ. ಆಗ ಅನುಭವದ ಅತ್ಯಂತಿಕ ಹಿರಿಯ ಸ್ಥಿತಿಯನ್ನು ಎಲ್ಲಿಯೂ ವರ್ಣಿಸಿಲ್ಲ. ಆದರೆ ಆ ಕಡೆ ತುಡಿತ ಅವರಿಗೆ ಆ ಸ್ಟ್ರಕ್ಚರ್ ಅರವಿಂದರ, ಅದಕ್ಕಾಗಿ ಅರವಿಂದನ ಕೊನೆಯವರೆಗೂ ಆ ಗುರು ಲಿಸ್ಟ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಂತ ಹೇಳಿದ್ನಲ್ಲ, ಕೊನೆಯವರೆಗೂ ಕೊಡೋದು ಅರವಿಂದೋ ಈ ಕಾರಣದಿಂದ. ಯಾಕೆಂದ್ರೆ ಅನುಭವದ ಕುರಿತ ಇಂಡಿಯಾದ ಅನೇಕ ಅನುಭವಗಳು, ಜೆ.ಕೆ. ಅವರಲ್ಲೆಲ್ಲ ಅನುಭವ ಅಂತ ಹೇಳಿದ್ರೆ ಒಂದು ತುಳಿಯ ಅನುಭವ, ಒಂದು ಸಲ ಆಗೋದು. ಆದರೆ ಇವರಲ್ಲಿ ಅಲ್ಲ, ಅದು ಹಾಗೆ ಅಲ್ಲ, ಒಂದು ಸಲ ಅಲ್ಲ. ಅದಕ್ಕಾಗಿ ಅವರು ಅನೇಕ ಸಲ ಅರವಿಂದ ಅವರು ಡ್ರಾಮೆಟಿಕ್ ಪ್ರಸರಣ ಮೂಲಕ ಅವರ ಅನುಭವಕ್ಕಿಂತ ಪಾತ್ರದ ಅನುಭವ ಆಗಿಸ್ತಾರೆ. ಇನ್ನೊಂದು ಪಾತ್ರ ಹೇಗೆ ಬೇರೆ ಜೋಗಿ ಮಧ್ಯಾಹ್ನ ಮತ್ತೊಬ್ಬರ ಅನುಭವ ಬೇರೆಯವರಿಂದಾಗಿರ್ತದೆ, ಇವರಿಂದೇ ಆಗಿರೋದಿಲ್ಲ. ಅದು ಅದನ್ನು ಒಪ್ಕೊಂಡಿರ್ತಾರೆ. ಆದರೆ ಅದನ್ನು ಇನ್ನೊಂದು ಅನುಭವವಾಗಿ ಮತ್ತು ನಿರಂತರವಾಗಿ ನಡೆಯುತ್ತಾ ಇರೋದು ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್. ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತಾ ಇರೋದು ಒಂದು ಪದ್ಯ ಇದೆ. ನಾನು ಏನು ಅಂತ ಹೇಳಿದ್ರೆ ವಿಶ್ವಮಾತೆ ಇದೆ. ಆ ವಿಶ್ವಮಾತೆಯ ಗರ್ಭದ ಒಂದು ಸಣ್ಣ ಚಿಕ್ಕಿ ಇಡೀ ವಿಶ್ವ ಕಲ್ಪನೆ ಮಾಡ್ಕೊಳ್ಳಿ, ಅದ್ರಲ್ಲಿ ನಾನು ಎಂತ ಆಗಿದ್ದು ಅದು ಇಲ್ಲ. ಭೂತಾಯಿ ಅಲ್ಲಿಯೇ ಒಂದು ಇಡೀ ಮಣ್ಣು ನಾನು. ಭಾರತ ಮಾತೆ ಅಲ್ಲಿ ನನಗೆ ಇದಕ್ಕಿಂತ ಹೆಚ್ಚಿನ ದೊಡ್ಡ ಗುರುತು ಇದೆ. ಕನ್ನಡ ತಾಯಿ, ಆಮೇಲೆ ನನ್ನ ತಾಯಿ. ಅವನು ಪಡೆದ ಅಂಬಿಕಾ ತನಯ ದತ್ತ, ಅವನು ಈತ, ಇವನು ಕವಿ, ಇವನೇ ಕವಿ. ನಾನು ಅನ್ನ ಪ್ರದೇಶಕ್ಕಲ್ಲ, ದೇಶಕ್ಕೆ ಅಲ್ಲ, ಇಡೀ ವಿಶ್ವದ ಈ ಸ್ಕೀಮ್ನಲ್ಲಿ ಜೋಡಿಸಿಕೊಳ್ಳುವ ಒಂದು ಸಂಗತಿ ಇದೆಯಲ್ಲ, ಸಡನ್ಲಿ ಇದು 3 ಜನರಲ್ಲಿ ನಾವು ಕಾಮನ್ ಆಗಿ ಕಾಣಬಹುದು. ಅರವಿಂದ, ಟಗೋರ್, ಬೇಂದ್ರೆ. ರಾಷ್ಟ್ರೀಯತೆಯ ಅತ್ಯುಚ್ಚ ಕಲ್ಪನೆ, ರಾಷ್ಟ್ರೀಯತೆಯ ಅತ್ಯಂತ ದೊಡ್ಡದಾದ ಕಲ್ಪನೆ. ಅದಕ್ಕಾಗಿ ಅವರು ನಾಡ ಹಬ್ಬ ಅಂತ ಶುರು ಮಾಡಿದರು. ವಿನೀತ ರಾಮರಾಯರ ಮನೆಯ ಅಟ್ಟದ ಮೇಲೆ ಮಾಡಿದ್ದಾರೆ. ಧಾರವಾಡದಲ್ಲಿ ನಾವು ಸಿಂಹೋಲ್ಲಂಘನ ಮಾಡ್ತೀವಿ. ಅಟ್ಟದ ಕುತ್ಕೊಂಡು ಸಿಂಹೋಲ್ಲಂಘನ ಮಾಡೋದು. ಸಿಂಹೋಲ್ಲಂಘನ ಮಾಡೋದು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಕಥೆಗಳು ನವರಾತ್ರಿಯಲ್ಲಿ ಆಚೆ ಕಡೆ ಹೋಗಿ ಅದನ್ನು ಹಾಳು ಮಾಡಿ ಇಲ್ಲಿ ಬಂದು ಸೀಮೆಯ ವಿಸ್ತಾರ. ಸಿಂಹೋಲ್ಲಂಘನ ಅಂತ ಹೇಳಿದ್ರೆ ಸೀಮೆಗಳನ್ನು ಕೂಡಿಸಿಕೊಳ್ಳುವುದು, ನನ್ನ ಸೀಮೆಯನ್ನು ಹಿಗ್ಗಿಸಿಕೊಳ್ಳುವುದು, ಅದು ಉಲ್ಲಂಘನ. ಇವತ್ತಿನ ಕಾಲದಲ್ಲಿ ನಾವು ರಾಷ್ಟ್ರದ ಬಗ್ಗೆ ಕಲ್ಪನೆ ಮಾಡುವಾಗ ಇದಬೇಕು ನಮ್ಮ ಸಿಂಹೋಲ್ಲಂಘನೆಯಿಂದ ನಾವು ಇದನ್ನ ಕಲ್ಪಿಸ್ಕೋಬೇಕು. ಉಲ್ಲಂಘಿಸುವುದು ಅಂತ ಹೇಳಿದ್ರೆ ಹಿಗ್ಗುವುದು, ಜೋಡಿಸಿಕೊಳ್ಳುವುದು. ಕೊನೆಯಲ್ಲಿ 2 ಸಂಗತಿ ಹೇಳ್ತಾರೆ. ಶೇಖೋ ಕುಲಕರ್ಣಿ ಅಂತ ಒಬ್ಬರು ಗೆಳೆಯರ ಗುಂಪಿನ ಅವರು ಗೆಳೆಯರ ಗುಂಪಿನ ಕಥೆ ಒಂದು ಬರೆದಿದ್ದಾರೆ. ಅವರು ಶಾಂತಿನಿಕೇತನಕ್ಕೆ ಅವರು ಸಂಗಮ್ ಅವರು ಅವರೆಲ್ಲ ಕೂತ್ಕೊಂಡು ಶಾಂತಿನಿಕೇತನಕ್ಕೆ ಹೋಗುವುದು ಕಾಶಿ ಹೋದಂಗೆ ಹೋಗಿದ್ರು. ಮತ್ತು ಅಲ್ಲಿ ಹೋದಾಗ ಅವರಿಗೆ ಒಂದು ಅನ್ನಿಸ್ತು, ಎಲ್ಲಿ ಕರೆಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ಅದಕ್ಕೆ ಈ ಗೆಳೆಯರ ಗುಂಪನ್ನು ಕಟ್ಟುವ ಒಂದು ಮಾಡೆಲ್ ಅವರಿಗೆ ಸಿಗಬಹುದು ಅಲ್ಲಿ, ಮತ್ತು ಈ ವಿಭೂತಿ ಪುರುಷರನ್ನು ಹತ್ತಿರದಿಂದ ನೋಡೋಕ್ಕಾಗ್ತದೆ. ಆಮೇಲೆ ಅವರು ತಗೋರಿಗೂ ಗೊತ್ತಾಗ್ಲಿ ಬೇಂದ್ರೆ ಅಂತವ್ರು ಇದ್ದಾರೆ ಅಂತ ಅವ್ರು ಏನ್ ಮಾಡಿದ್ರು, ಕರೆಸ್ಬೇಕು. ಹೆಂಗೆ ಕರೆಸ್ಬೇಕು? ಆವಾಗ ಮಹಾರಾಷ್ಟ್ರ ಸಾಹಿತ್ಯ ಪರಿಷತ್ ಅದೇನೋ ಒಂದು ಆಗ್ಬಿಟ್ಟು ಸಾಹಿತ್ಯ ಸಮ್ಮೇಳನ ಆಗೋದಿತ್ತು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೇಳಿದ್ರು, ಇಲ್ಲಿಂದ ರೆಪ್ರೆಸೆಂಟೇಟಿವ್ಸ್ ಕಳಿಸಿ ಅಂತ. ಅವ್ರಿಗೆ ಸಿಲೆಕ್ಷನ್ ಮಾಡೋಕೆ ಆಗ್ತಾ ಇಲ್ಲ ಅಂತೇಳಿ ಬೇಂದ್ರೆ ಅವರು ಮತ್ತೆ ಯಾರೋ ಒಬ್ಬರನ್ನ ಬೇಂದ್ರೆ ಮತ್ತು ಮತ್ತೆ ಯಾರೋ ಒಬ್ಬರನ್ನ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಆಯ್ತು. ಆವಾಗ ಈ ಸಂಗಮ್ ಅವ್ರು ಏನ್ ಮಾಡಿದ್ರು,
ಹಾಗಿದ್ರೆ ನಾವು ಒಂದು ಕೆಲಸ ಮಾಡುವ, ಅವ್ರಿಗೆ ಹೆಚ್ಚು ದುಡ್ಡು ಇಲ್ಲ, ಅವ್ರಿಗೆ ಬೇರೆಯವರಿಗೆ ಹಣ ಏನೂ ಇರಲಿಲ್ಲ. ಅವ್ರು 2 ಜನರು ಹಾಗೆ ಅರವಿಂದೋ ಮತ್ತು ಟಗೋರ್ ಹಾಗೆ ಭಾಗ್ಯವಂತರಲ್ಲ ಮಾಸ್ತರ್, ಬಡ ಮಾಸ್ತರ್. ಹಾಗಾಗಿ ಗ್ವಾಲಿಯರ್ದಿಂದ ಅಲ್ಲಿಗೆ ಶಾಂತಿನಿಕೇತನಕ್ಕೆ ಹೋಗಕ್ಕಾಗದ ದುಡ್ಡು ಇರೋದಿಲ್ಲ. ಹಾಗಾಗಿ ಸಂಗಮ ಅವರು ಇವ್ರು ಏನ್ ಮಾಡಿದಂತೆ, ಶೇಖರ್ ಕುಲಕರ್ಣಿ ಅವತ್ತು ನಾನು ಕೊಡ್ತೇನೆ ಕರ್ಸ್ಬಿಡುವ ಅಂತ. ಹಾಗಾಗಿ ಇಲ್ಲಿ ಅವರಿಗೆ ಪತ್ರ ಬರೆದು, ನೀವು ಇದು ಬರ್ತೀರಿ, ಗ್ವಾಲಿಯರ್ ಬರ್ತೀರಿ, ಹಾಗೆ ಬಂದವರು ಇಲ್ಲಿಗೆ ಬಂದು ಹೋಗಿ ಅಂತ. ಆದ್ರೆ ಬೇಂದ್ರೆಯವರು ಗ್ವಾಲಿಯರ್ ಹೋದ್ರು, ಶಾಂತಿನಿಕೇತನಕ್ಕೂ ಹೋಗಲಿಲ್ಲ, ಇವರನ್ನು ಭೇಟಿನೂ ಆಗಲಿಲ್ಲ, ಟಗೋರರನ್ನು ಭೇಟಿನೂ ಆಗಲಿಲ್ಲ, ಈ ಪತ್ರ ಪುತ್ರನೂ ಬರಲಿಲ್ಲ. ಕುಲಕರ್ಣಿ ಅವರು ಏನು ಬರೀತಾರೆ ಅಂತ ಹೇಳಿದ್ರೆ, ಬೇಂದ್ರೆಯವರಿಗೆ ಎಲ್ಲವೂ ನನ್ನಲ್ಲಿದೆ ಎಂಬ ಭಾವ ಇತ್ತು, ಎಲ್ಲವೂ ನನ್ನಲ್ಲಿದೆ ಎಂಬ ಭಾವ ಇತ್ತು ಅಂತ ಕಹಿಯಾಗಿ ಬರೀತಾರೆ, ಸ್ವಲ್ಪ ಹುಡಿಯಾಗಿ. ನಾವು ಇಲ್ಲಿಯವರೆಗಿನ ಈ ಚರಿತ್ರೆಯನ್ನು ನೋಡಿದರೆ ಬೇಂದ್ರೆಯವರಿಗೆ ಬೇಕಾಗಿದ್ದು ಈ ವಿಭೂತಿ ಪುರುಷ ಅಂತ ಹೌದು ಅಂತ. ವಿಶ್ವ, ಅದರ ಒಳಗಿನ ಭೂಮಿ, ಅದರ ಒಳಗಿನ ಭಾರತ, ಅದರ ಒಳಗಿನ ಕರ್ನಾಟಕ, ಅದರ ಒಳಗಿನ ಧಾರವಾಡದ ನಾನು, ನನ್ನೊಳಗೆ ಇವೆಲ್ಲವೂ ಇದೆ ಅಂತಾದ್ರೆ ಹೌದು, ಅವ್ರು ಹಾಗೆ ಅಂದ್ಕೊಂಡಿದ್ರು, ನನ್ನಲ್ಲಿಯೇ ಎಲ್ಲವೂ ಇದೆ. ಅರವಿಂದು ಆರಂಭದಲ್ಲಿ ಹೇಳಿದ್ರಲ್ಲ, ಸಂದೇಶ ಏನು ಬೇಕಾದ್ರೆ ಬರ್ತಾರೆ. ಎಕ್ಸಾಕ್ಟ್ಲಿ. ಇನ್ನೊಂದು ಸಂಗತಿ ಹೇಳಿ ಮಾತು ಮುಗಿಸ್ತೇನೆ. ಕುರ್ತಕೋಟಿ ಅವರು ಒಂದ್ಸಲ ಬೇಂದ್ರೆ ಅವರು ಹೇಳಿದ್ರು, ನೀವು ಅರವಿಂದ್ರ ಭಕ್ತರಲ್ವ, ಅವ್ರು ಗುರುಗಳು ಅಂತಾನೆ ಹೇಳ್ಕೊಂಡಿದ್ದೀರಿ. ಅರವಿಂದೋ ಕಾವ್ಯ ಬರೆದಿದ್ದಾರೆ, ನೀವು ಕಾವ್ಯ ಬರೆದಿದ್ದೀರಿ. ಹೂ ಈಸ್ ಅ ಗ್ರೇಟರ್ ಪಾಯಟ್, ಅರವಿಂದೋ ಆರ್ ಬೇಂದ್ರೆ? ಆಫ್ ಕೋರ್ಸ್ ಬೇಂದ್ರೆ ಅಂತ ಹೇಳಿದ್ದಾರೆ ಬೇಂದ್ರೆ ಅವರು. ನಮಸ್ಕಾರ. ಅರವಿಂದೋ ಹಾಗೂ ಬೇಂದ್ರೆ ಕಾವ್ಯ ಸಂಬಂಧಪಟ್ಟ ವಿಷಯ ಮಂಡನೆ ಮಾಡಿದ ಡಾಕ್ಟರ್ ಯುಜಿ ಹೆಗ್ಡೆಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವಿಷಯ ಮಂಡನೆ ಮಾಡಲಿದ್ದು ಶ್ರೀ ಶ್ರೀನಿವಾಸ್ ಬಾಳಕಿ ಸರ್. ಇವರು ಮೂಲತಃ ಧಾರವಾಡದವರು, ಗ್ರಂಥಾಲಯ ವಿಜ್ಞಾನಿಯಾಗಿ ಹಾಗೂ ಹಿರಿಯ ಬ್ಯಾಂಕಿನ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಂಕಣ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಇವರು ಬೆಳಕಿನ ದಾರಿ ಹಾಗೂ ಶ್ರೀರಂಗದ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. 2021ನೇ ಸಾಲಿನ ಪುಟ್ಟರಾಜ ಗವಾಯಿ ಪ್ರಶಸ್ತಿ ಸಂದಿದೆ. ಇವರು ನಮ್ಮೊಂದಿಗೆ ಬೇಂದ್ರೆ ಕಾವ್ಯ ಬದುಕು ಮತ್ತು ದೃಷ್ಟಿ ಕುರಿತು ವಿಷಯ ಮಂಡನೆ ಮಾಡಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ನನ್ನ ಶಪಥ ಅಂತಂದ್ರೆ ನಿಮಗೆ ಬೇಜಾರು ಮಾಡದೇ ಇರೋದು, ಭಾಷಣವನ್ನು ಬೇಗ ಮುಗಿಸಿ. ಅದಕ್ಕಾಗಿ ನೀವು ಒಂದು ರೀತಿ ನಮ್ಮ ಗುಡ್ಡಾಗಿದೆ, ಯಾಕಂದ್ರೆ ನೀವು ನಿದ್ದೆ ಮಾಡಬಾರ್ದು ಅಂತ ಒಂದು ಸ್ಪಷ್ಟವಾದ. ಯಾಕಂತಂದ್ರೆ ನಾನು ಹೆಗಡೆಯವರ ಹಾಗೆ ಅಥವಾ ಉಳಿದ ಇವತ್ತು ಬೆಳಗ್ಗೆ ಮಾತಾಡಿದವರ ಹಾಗೆ ಒಬ್ಬ ಅಕಾಡೆಮಿಕ್ ಮಹಾಪುರುಷ ಅಲ್ಲ. ಅಂದ್ರೆ ದಿನಮೂರು ಪ್ರತಿನಿತ್ಯವೂ ಪಾಠವನ್ನು ಮಾಡಿ 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 ಅವರಿಗೆ ಒಂದು ಹೋಗಿಬಿಟ್ಟಿರ್ತದೆ. ಏನು ಮಾತಾಡಬೇಕು ಅನ್ನೋದ್ರ ಸಲುವಾಗಿ ಅವರ ಕಲ್ಪನೆ ಇರ್ತದೆ. ನಾನು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ, ಹಿರಿಯ ಅಧಿಕಾರಿಯಾಗಿ, ಆನಂತರ ಶಿಕ್ಷಕ ವೃತ್ತಿಯಲ್ಲಿ ತೊಡ್ಕೊಂಡವ ಬ್ಯಾಂಕ್ ಅಧಿಕಾರಿಗಳಿಗೆ ತರಬೇತಿ ಮಾಡ್ತಾರೆ. ಹೀಗಾಗಿ ನನಗೆ ಏನಾಗಿದೆ ಗೊತ್ತಾ, ಸ್ಪಷ್ಟವಾಗಿ ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಸ್ಪಷ್ಟವಾದ ಕಲ್ಪನೆ. ಅದಕ್ಕೆ ನಾನು ಆದಷ್ಟು ಎಸ್ 5 to 5 25 ನಿಮಿಷದಲ್ಲಿ ಹೇಳುವುದನ್ನ ಹೇಳ್ತೇನೆ. ಅದರ ಬ್ರಿವಿಟಿ ಅಂತ ಒಂದು ಮಾಡ್ತಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದರಲ್ಲಿ ಇರುವಂತಹ ಸೌಂದರ್ಯ ಅದು ಬಹಳ ಇರುತ್ತೆ. ಹೆಗ್ಡೆಯವರು ಬಹಳ ಅದ್ಭುತವಾಗಿ ಮಾತನಾಡಿದರು. ಟ್ಯಾಗೋರ್ ಮತ್ತು ಅರವಿಂದೋ ಅವರ ಇನ್ಫ್ಲೂಯೆನ್ಸ್ ಹೇಗಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದ್ರ ಬೇಂದ್ರೆಯವರು ನಾವು ಬಹಳ ಅತ್ಯಂತ ಹೆಗಡೆಯವರು ಅವರ ಆಪ್ತವಾದ ಸಂಬಂಧವನ್ನು ಅನುಭವಿಸಿದ್ದಾರೆ ಇಲ್ಲ, ನನಗೆ ಮಾತ್ರ ಆ ಆಪ್ತವಾದ ಸಂಬಂಧವನ್ನು ಬೇಂದ್ರೆಯವರ ಜೊತೆಗೆ
ನಾನು ಅನುಭವಿಸಿದಂಥ ಅನೇಕ ಸಂದರ್ಭಗಳಿರೋದ್ರಿಂದ ಮತ್ತು ನಾನು ಒಬ್ಬ ಸಾಹಿತಿಯ ಮಗನಾಗಿ ಬೆಳೆದಿರೋದ್ರಿಂದ ನನಗೆ ಬೇಂದ್ರೆಯವರ ಜೊತೆಗೆ ಅತ್ಯಂತ ನಿಕಟವಾದ ಒಡನಾಟ ಇದ್ದುದರಿಂದ ನನ್ನ ಮದುವೆಗೂ ಬಂದಿದ್ರು ಅವರು, ಮದುವೆಗೂ ಹಾರೈಸಿದ್ರು. ಹೀಗಾಗಿ ಅನೇಕ ಸಂಗತಿಗಳ ಕಾರಣದಿಂದಾಗಿ ನಮಗೂ ಅವರ ಮನೆತನದ ಒಡನಾಟ ಇದ್ದದ್ರಿಂದ ಬೇಂದ್ರೆಯವರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ಮಾತಂತ ನಿಜ, ಇಲ್ಲಿಯವರೆಗೆ ಹೆಗ್ಡೆಯವರು ಹೇಳಿದಂತ ಒಂದು ಶಬ್ದ ಅನುಭಾವ ಶಬ್ದವನ್ನ ಪ್ರಯೋಗ ಮಾಡಿ. ಅನುಭಾವ ಅಂತಂದ್ರೆ ನನ್ನ ಕಲ್ಪನೆಯಲ್ಲಿ ಅಥವಾ ನನ್ನ ತಿಳುವಳಿಕೆಯಲ್ಲಿ ಇಂದ್ರಿಯಕ್ಕೆ ಗೋಚರವಾಗುವ ಅನುಭವಗಳು ಇಂದ್ರಿಯಾತೀತವಾದಂತಹ ಅನುಭವಗಳು ಇಂದ್ರಿಯಕ್ಕೆ ಅನುಭವವಾದಂತ ಒಂದು ಅನುಭವ ಇರ್ತದಲ್ಲ, ಅದು ಅನುಭಾವ. ಈ ಜೋಗಿ ಆಗಲಿ, ಸಣ್ಣ ಸೋಮವಾರವಾಗಲಿ, ಇನ್ನೂ ಅನೇಕ ಕವಿತೆಗಳಾಗಲಿ, ಇವೆಲ್ಲ ಕವಿತೆ ಏನಾಗ್ತದೆ ಗೊತ್ತಾ? ನಾವು ಎಲ್ಲ ಬೇಂದ್ರೆಯವ್ರನ್ನ ಓದ್ದೇವರು, ನೀವು ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡಂತ ಬೇಂದ್ರೆಯವ್ರು ಹುಟ್ಟಿದ್ದಲ್ಲಿ ಅವ್ರು ಏನ್ ಮಾಡಿದ್ರು, ಅವ್ರು ಎಷ್ಟು ವರ್ಷ ಇದ್ರು, ಏನ್ ಕಲಿತು, ಏನ್ ಮಾಡಿದ್ರು ಅಂತ ಏನು ಗೊತ್ತಿಲ್ಲ. ನೀವು ನಾವು ಆಫ್ ಹ್ಯಾಂಡ್ ಆಗಿ ಒಂದು ನಡುವೆ ಒಂದು ಯಾವುದೋ ಒಂದು ಕವನದ ಒಂದು ಉದ್ಧರಿಸಿ ಕೈ ಬಿಡ್ತಾರೆ. ಆದ್ರೆ ಬೇಂದ್ರೆಯವರಿಗೆ ಮತ್ತು ಶಿವಮೊಗ್ಗ ಜೊತೆಗೆ ಬಹಳ ನಿಕಟವಾದ ಒಡನಾಟ ಇತ್ತು ಅಂತ ಒಂದು ಮಾತನ್ನು ನಿಮಗೆ ಹೇಳಬೇಕು. ಇದು ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಕಲಿತಾ ಇದ್ದಾರೆ, ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರೋದ್ರಿಂದ ಬಹಳ ಜನಕ್ಕೆ ಸಾಹಿತ್ಯ ಸಮ್ಮೇಳನಗಳು ಆಗ್ತವೆ ಎಂಬುದು ಗೊತ್ತಿದೆ. ಇತ್ತೀಚೆಗೆ ಜಾತ್ರೆಗಳಾಗ್ತಾ ಇದೆ. 1943ರ ಶಿವಮೊಗ್ಗದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬೇಂದ್ರೆಯವರಾಗಿದ್ದರು. ಆ ಬೇಂದ್ರೆಯವರು 43ನೇ ಕನ್ನಡ ಸಾಹಿತ್ಯ ಆದಾಗ ಅಲ್ಲಿ ಒಂದು ಏನ್ ಮಾಡಿದ್ದಾರೆ ಅಂತ ಶಿವಮೊಗ್ಗ ಜೊತೆಗೆ ತಮ್ಮ ಸಂಬಂಧಗಳನ್ನು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಅಖಂಡ ಕರ್ನಾಟಕ ಆಗಬೇಕು ಎಂಬ ಸ್ಪಷ್ಟವಾದ ಕಲ್ಪನೆಯನ್ನ ಆ ಶಿವಮೊಗ್ಗೆಯಲ್ಲಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಅದನ್ನು ಒಂದು ನಿಮಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಅವಾಗ ಒಂದು ಬೇಂದ್ರೆಯವರಿಗೆ ಕೇವಲ 47 ವರ್ಷಗಳಾಯಿತು. ಅಂದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರಾದಾಗ 47 ವರ್ಷಗಳಾಗಿತ್ತು. ಬೇಂದ್ರೆಯವರು ಬಂದ ಪರಿಚಯ ಅಂತ ಹೇಳೋದಂದ್ರೆ 1896ರ ಜನವರಿ 31 ಹುಟ್ಟಿದ್ದವರು. ಈಗ 125ನೇ ವರ್ಷದ ಅವರ ನಾವು ಜನ್ಮ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. 1907ಕ್ಕೆ ಪಾಪ ಅವ್ರ ತಂದೆ ತೀರಿ ಹೋದ್ರು. 1913ಕ್ಕೆ ಮ್ಯಾಟ್ರಿಕ್ ಮುಗಿಸಿದ್ರು, ಅಂದ್ರೆ ಈಗಿನ SLC. 14ರಿಂದ 18 ಪುಣೆಯಲ್ಲಿದ್ದರು. ಆವಾಗ ಅವರಿಗೆ ಆಗಿರುವ ಆ ಇಬ್ಬರು ಅರವಿಂದೋ ಮತ್ತು ಟ್ಯಾಗೋರ್ ಪ್ರಭಾವ ಆಯಿತು. ಇದು 1918ಕ್ಕೆ ಬಂದು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ ಜೊತೆ ಅವರು ಕೆಲಸವನ್ನು ಪ್ರಾರಂಭಿಸಿದ ಶಿಕ್ಷಕರಾಗಿ. 1919ರಲ್ಲಿ ಅವರ ಮದುವೆ ಆಯಿತು. ಲಕ್ಷ್ಮೀಬಾಯಿ ಅಂತ ಅವರ ಹೆಂಡತಿ ಹೆಸರು. ಆದರೆ ಬೇಂದ್ರೆಯವರಿಗೆ ಹುಟ್ಟಿದ ಮಕ್ಕಳು 9 ಆದರೂ ಸಹಿತ 6 ಮಕ್ಕಳು ತೀರಿ ಬಂದರು. 6 ಮಕ್ಕಳು ಇರಲಿಲ್ಲ, ತೀರಿ ಬಂದರು. ಬದುಕಿದ್ದವರು ಅವರು ಬದುಕಿದ್ದಾಗ 3 ಮಕ್ಕಳು ಮಾತ್ರ ಬದುಕಿದ್ರು. ಈಗ ಬದುಕಿರುವಂತಹ ಒಬ್ಬಳೇ ಮಗಳು ಅಂತ ಒಬ್ಬಳೇ ಒಬ್ಬಳು ಮಗಳು. ಅವಳು 82-83 ವರ್ಷದ ಹೆಣ್ಮಗಳು. ಇವತ್ತು ಒಬ್ಬಳೇ ಅವರು ಬದುಕಿದ್ದಾರೆ, ಉಳಿದವರು ಯಾರು. ಮತ್ತೆ ಬೇಂದ್ರೆಯವರ ಮಗ ಡಾಕ್ಟರ್ ವಾಮನ್ ಬೇಂದ್ರೆ ನನ್ನ ನೇರ ಗುರುಗಳಾಗಿತ್ತು. ಹೀಗಾಗಿ ನನಗೆ ಬೇಂದ್ರೆಯವರ ಬಗ್ಗೆ ಮತ್ತೆ ನಮ್ಮ ತಂದೆಯವರ ಒಂದು ಪ್ರಸಿದ್ಧವಾದ ಪ್ರಬಂಧ ಸಂಕಲನ ತಾರಕಂಬಗಳು ಅಂತಿದೆ. ಆ ತಾರಕಂಬಗಳಿಗೆ ನಮ್ಮ ಬೇಂದ್ರೆಯವರೇ ಮುನ್ನುಡಿ ಬಂದಿದ್ದಾರೆ. ಮತ್ತೆ ಬೇಂದ್ರೆಯವರು ಯಾವಾಗ ಸಪ್ತಾಪುರದ ಆ ಧಾರವಾಡದ ಹತ್ರ ಬರ್ತಿದ್ರು, ನಮ್ಮ ಮನೆ ಹತ್ರ ಬರ್ತಿದ್ರು, ಖಂಡಿತವಾಗಿ ನಮ್ಮ ಮನೆಗೆ ಬಂದು ಗಂಟೆಗಟ್ಟಲೆ ಚರ್ಚೆ ಮಾಡ್ತಿದ್ರು. ನಮ್ಮ ತಂದೆಯವರು ಹೋಗಿ ಅವರು ಬಿಟ್ಟು ಬರ್ತಿದ್ರು. ಇಷ್ಟೆಲ್ಲ ಸಂಬಂಧಗಳೊಂದಿಗೆ ಬೇಂದ್ರೆಯವರ ಒಂದು ಕಿರುಪರಿಚಯ ಗೊತ್ತಾಗಬೇಕು. ಯಾಕಂದ್ರೆ ಬೇಂದ್ರೆ ಆಫ್ ಹ್ಯಾಂಡ್ ಆಗಿ ಬೆಳೆ ಕೆಲವೊಂದು ಕಡೆ ಒಂದು ಕವಿತೆ ಉತ್ತರಿಸಿ ಏಕದಮ್ ಬೇಂದ್ರೆ ಅಂದ್ಬಿಟ್ರೆ ಏನಾಗ್ತದೆ, ಯಾವ ಇದು ಅಂತ ಗೊತ್ತಾಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ಪರಿಚಯ. ಇದು ಇಷ್ಟ ಆಯ್ತು. ಆದ್ರೆ ನೋಡಿ, ಬಹಳ ಬೇಂದ್ರೆ ಕಾವ್ಯ ಸಾಮರ್ಥ್ಯ ಅದು ದೊಡ್ಡ ಅರಣ್ಯ, ಘೋರಾರಣ್ಯ. ಬೇಂದ್ರೆ ಕಾವ್ಯ ಅಂತಂದ್ರೆ ಒಂದು ಘೋರಾರಣ್ಯ. ಆ ಘೋರಾರಣ್ಯದ ಒಳಗಡೆ ಹೊತ್ತು ಬಿಟ್ರೆ ವಿಚಿತ್ರತಕ್ಕದ್ದು. ಹೇಗೆ ತಕ್ಕದಂದ್ರೆ ಎಲ್ಲಿದೆ ರಸ್ತೆ ಗೊತ್ತಾಗಲ್ಲ. ಎತ್ತರವಾದ ಮರಗಳಿವೆ, ಕಾಡು ಮೃಗಗಳಿವೆ,
ಸರ್ಪಗಳಿವೆ, ಏನೆಲ್ಲ ಭಯಂಕರವಾಗಿದೆ, ರುದ್ರ ರಮಣೀಯವಾದ ಸೌಂದರ್ಯ ಇದೆ, ಏನೆಲ್ಲವೂ ಇದೆ. ಉಸಿರಾಡಲಿಕ್ಕೆ ಬಾರದಂತ ಸ್ಥಿತಿ ಇದೆ. ಸೂರ್ಯ ಇದ್ದಾನೆ, ಸೂರ್ಯ ಕಳ್ಕೊಂಡಿದ್ದಾನೆ. ಏನೆಲ್ಲ ಆಗಿ ದಿಕ್ಕು ತಪ್ಪು ಹೋಗ್ಬಿಡ್ತದೆ. ಹೊರಗೆ ಹಾಕಿ ಬರೋದು ಗೊತ್ತಾಗ್ತದೆ. ಯಾಕಂದ್ರೆ ಬೇಂದ್ರೆಯವರಿಗೆ ನಾವು ಈ ಪ್ರಕಟ ಮಾಡಿದ 1427 ಪದ್ಯಗಳನ್ನು ಅವರು ಬರೆದಿದ್ದಾರೆ ಅಂತ ಅಧಿಕೃತವಾಗಿ ದಾಖಲಿಸಿದ್ರು. ಮುಂದೆ 4 ಅವರ ಸಂಕಲನಗಳು ಬೇಂದ್ರೆ ನಂತರ ಅವರು ಪ್ರಕಟ ಮಾಡಿದ್ರು. ಕಾಲಬೋಧೆ ಬಹಳ ಡಿಫಿಕಲ್ಟ್ ಆಗ್ತಾರೆ ಕೆಲವು ಬೇಂದ್ರೆ ತಿಳಿಯೋದು ಹತ್ರ ಸೇರಿ. ಇಲ್ಲಿ ನೋಡಿ ಏನಾಗಿದೆ ಅಂದ್ರೆ ಅವರ ಭಾಷೆಯ ದೃಷ್ಟಿಯಿಂದ ಮಾತ್ರ ಈಗ ಬೆಳಗಿನಿಂದ ಚರ್ಚೆ ಬಂತು. 1919ರಲ್ಲಿ ಬೇಂದ್ರೆಯವರು ಬೆಳಗು ಎಂಬ ಕಾವ್ಯವನ್ನು ಕವಿತೆಯನ್ನು ಬರೆದರು. ಇದು ಬರೀ ಬೆಳಗಲ್ಲು ಅಣ್ಣ, ಶಾಂತಿ ರಸವೆಯ ಮೈಮೂರಿತು ಅಣ್ಣ. ನೋಡಿ, ಇದನ್ನು ನೀವು ತಿಳ್ಕೊಳ್ಬೇಕಾದಂತ ಒಂದು ಸಂಗತಿ ಇದೆ. ನಿಮ್ಮಂತ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾದಂತ ಒಂದು ಸಂಗತಿ ಇದೆ. 1919ರಲ್ಲಿ ಬೇಂದ್ರೆಯವರು ಈ ಕವನ ಬರೆದಾಗ ಕೇವಲ 23 ವರ್ಷದವರಾಗಿದ್ದರು. 23 ವರ್ಷದ 1919ರಲ್ಲಿ ಬರೆದ ಆ ಕವಿತೆಯನ್ನ ಒಂದು 100 ವರ್ಷದ ನಂತರವೂ ಈಗೂ ಕೂಡ ನೀವು ಏನ್ ಮಾಡ್ತಾ ಇದ್ದೀರಿ, ಅದು ಉತ್ತರಿಸಿ ಅದ್ಭುತವಾದದ್ದು ಅಂತ ಹೇಳಿ. ನಮ್ಮಲ್ಲಿ ಈಗ 23 ವರ್ಷದಲ್ಲಿದ್ದೇವೆ ನಾವೆಲ್ಲರೂ ಈ ಕಡೆ. ನಮಗೆ ಜಸ್ಟ್ ಈ ಸಾಮರ್ಥ್ಯ ಇದೆ. ನಮ್ಮಲ್ಲಿಗೆ ಏನಿದೆ ಸಾಮರ್ಥ್ಯ? ಬೇಂದ್ರೆ 20 ವರ್ಷದ ಹುಡುಗ ಇದ್ದಾಗ ತಾರುಣ್ಯದ ಇದರೊಳಗೆ ಆ ಕಾವ್ಯ ಬರ್ತದ್ದು ಇವತ್ತು ಪ್ರಸ್ತುತ ಆಗ್ತದೆ ಅಂತಂದ್ರೆ ಬೇಂದ್ರೆ ಒಳಗೆ ಎಂಥ ಒಂದು ಶಕ್ತಿ ಇರಬೇಕು ನೋಡಿ. ಇದನ್ನು ಯಾರಾದ್ರೂ ಮನಗಂಡಿದ್ದೀರಾ? ಈ ಒಂದು ಯಾವ ಗಾಯತ್ರಿ ಸೂಕ್ತ ಅಂತ ಹೇಳಿ ಅವರು ಎಂಥ ವಂಡರ್ಫುಲ್ ಅದ್ಭುತವಾದ ಕವಿತೆಯನ್ನ ಬೇಂದ್ರೆ ಬರೀತಾರೆ. ಏನಂತಂದ್ರೆ ನೋಡಿ, ಎಷ್ಟು ನೋಡಿ ಹೇಗಿದೆ ಶಬ್ದಗಳನ್ನು ನೋಡಿ. ಈ ಶಬ್ದಗಳನ್ನು ತಿಳ್ಕೊಂಡ್ರೆ ನಿಮಗೆ ಬೇಂದ್ರೆ ಕಾವ್ಯದ ಅರಿವಾಗ್ತದೆ. ಇಲ್ಲದೆ ಹೋದ್ರೆ ಏನಾಗ್ತಂದ್ರೆ ಬೇಂದ್ರೆ ಇದ್ರು. ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು 1974ರಲ್ಲಿ ಬಂದು ಅವ್ರಿಗೆ ಜ್ಞಾನಪೀಠ ಅಂತ 4 ತಂತಿ. ಕೆಲವೊಬ್ರು ಹೇಳಿದ್ರು ಬೆಂಗಳೂರಲ್ಲಿ, ನಾನು ಬೆಂಗಳೂರಲ್ಲಿ ಇದ್ದವಾಗ ಒಂದೊಂದು ತಂತಿಗೆ 12,500 ರೂಪಾಯಿ ಅಂದ್ರು. ಈಗೂ ಅಂದ್ರೆ ಬೇಂದ್ರೆಯವರ ಕಾವ್ಯ ನಮ್ಗೆ ಅರ್ಥ ಆಗಲ್ಲ, ಏನಿದೆ ಬೇಂದ್ರೆಯವರ ಕಾವ್ಯ ಅಂತ ಅಂದವರು. ಆದ್ರೆ ಬೇಂದ್ರೆಯವರು ಎತ್ತರಕ್ಕೆ ಏರಬೇಕಾದ್ರೆ ಜನ್ಮಾಂತರಗಳನ್ನು ಶ್ರಮಿಸಿದ್ರು ಕೂಡ ಬೇಂದ್ರೆಯವರ ಸಣ್ಣ ಒಂದು ಕಿರುಬೆರಳಿನಕ್ಕೆ ಒಂದು ಉತ್ತರ ಆಗಲ್ಲ. ನೋಡಿ, ಬೇಂದ್ರೆಯವರ ಗಾಯತ್ರಿ ಸೂಕ್ತ ಸರಸ್ವತ ಪುತ್ರರೇ, ನನ್ನ ಎದುರಿಗೆ ಕೂತಂತ ಮಕ್ಕಳೇ, ಇವ್ರಿಗೆ ಅಂತ ಹೇಳ್ತಾ ಇದ್ದಾರೆ. 43 ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರಸ್ವತಿ ಪುತ್ರರೇ, ನಿಮ್ಮನ್ನು ಉದ್ದೇಶಿಸಿ ನಾವು ಈ ನನ್ನ ಭಾಷಣವನ್ನು ಗಾಯತ್ರಿ ಸೂಕ್ತದಿಂದ ಪ್ರಾರಂಭಿಸುತ್ತಿದ್ದೇವೆ. ನೋಡಿ ಎಷ್ಟು ಅದ್ಭುತವಾಗಿ ಬರ್ತದೆ ಶಬ್ದಗಳನ್ನು ನೋಡಿ. ಈ ಶಬ್ದಗಳನ್ನು 2 ಪ್ಯಾರ ಓದಿದರೆ ನಿಮಗೆ ಆ ಶಬ್ದಗಳ ತಿಳುವಳಿಕೆಗಾಗಿ ನೀವು ಇಡೀ ಲೈಬ್ರರಿ ಜಾಲ ಅವ್ರು ಬರೀತಾರೆ, ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಗೆ. ಗಾಯತ್ರಿ ಸೂಕ್ತ. ಲಯದ ಬಯಸರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಗೆ, ಮೂಕು ಬೊಗ್ಗೆ ಮುನ್ನೂಕಿ ಬಂಡಿನಲ್ಲಿ ತಲೆಯೆತ್ತಿದ, ರಸವ ಮೀರಿ ತಾನರಿದಾತನಿಗೆ ಹೀಗೂ ರುಚಿಸಿದಾಗೆ, ಸಾಕ್ಷಿ ಪುರುಷನ ಅಕ್ಷಿಯಲ್ಲಿ ಪ್ರತ್ಯಕ್ಷ ರಚಿಸಿದ, ಜಗದ ಪ್ರಾಣಗತಿ ಜಡಿದು ಬಿಡಿದು ಸ್ವರಮೇಳೆ ಕೋರಿದಾಕೆ, ಕೋಟಿ ಚಿಕ್ಕೆ ಪುಟಕ್ಕಿರುವ ಬಯಲ ಭಕ್ತಿಗೆ ಓದಿದಾಕೆ, ಪಿಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ, ನಿನ್ನ ಕಾಳಗತಿಯಲ್ಲಿ ವಿಶ್ವಗಳ ಗೀತೆ ಕಡಿ ನೋಡಿರಿ, ಹಾಡಿದವರ ಕಾಪಾಡಲೆಂದು ಕೈಧತ್ತು ಎತ್ತಿದಾಕೆ. ಹಾಡಿದವರ ಕಾಪಾಡಿದ್ರೆ ಗಾಯತ್ರಿಗೆ 5 ಮುಖಗಳಿರ್ತಾವೆ, ಅಂದ್ರೆ 10 ಕೈಗಳಿರ್ತಾವೆ ಅಂತ ಕಲ್ಪನೆ. ಹಾಡಿದವರ ಕಾಪಾಡಲೆಂದು ಕೈ ಹತ್ತು ಎತ್ತಿದಾಕೆ, ಎತ್ತ ಕಿವಿ ಇದರು ಎತ್ತ ಅತ್ತ ಐಗೋಗದಿ ಗುತ್ತಿದಾಕೆ. ಇಲ್ಲಿ ನೋಡಿ ಅದ್ಭುತವಾದಂತಹ ಮಾತನ್ನು ಬೇಂದ್ರೆ ಸರ್ವಕಾಲಿಕ ಸತ್ಯವನ್ನು ಹೇಳ್ತಾರೆ. ತಮವು ಹಬ್ಬಿದತ್ತ ನಿನ್ನ ಸುಳಿಬೆಳಕು ಸುತ್ತಿದಾಕೆ, ನಿನ್ನ ಸುಳಿಬೆಳಕು ಸುತ್ತಿದಾಕೆ,
7 ಕೋಟಿ ಹೆಡೆ ಮೆಟ್ಟಿ ಮಣಿಗಳು ಚಿಕ್ಕೆ ವ್ಯಕ್ತಿಯ ಇದು ಕಾವ್ಯ. ಇದಕ್ಕಂತಾರೆ ಕಾವ್ಯ ಸಾಮರ್ಥ್ಯ. ಕವಿತೆ ಬರೆದ ಹೀಗೆ ಬರಬೇಕು. ಅಂದ್ರೆ ಬೇಂದ್ರೆ ಕಾವ್ಯಕ್ಕೆ ಎಷ್ಟು ಒಂದು ಸೊಗಸಿದೆ, ಎಷ್ಟೊಂದು ಇಂಥ ಒಂದು ಬೇಂದ್ರೆ ಇಬ್ಬರ ಕರಡಿ ಕುಡಿತಕ್ಕೆ ಹೋಗ್ತಾರೆ. ಕಬ್ಬಿಣ ಕೈ ಕುಡಿದ ಕುಣಿಗೋಲು ಕೂದಲು ಕಂಬಳಿ ಬದ್ದವ ಬಂಧನ ಕರಡಿಯ ಮಾಡಿಸ್ತದಿಂದ ಯಾವ ಕಾಗಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಪು ಬರುತ್ತದೆ ಹಿಡಿದು ತಂದಾನ ದಣಿಯರ ಮನೆ ಮುಂದೆ ಕುಡಿ ಕುಡಿದ ತಕತೈ ತಕತೈ ಕುಡಿದ. ಬೇಂದ್ರೆ ಎಷ್ಟು ಸರಳವಾಗಿ ಒಂದು ರೀತಿಯಿಂದ ಈ ರೀತಿ ಕವಿತೆ ಚೆಲ್ಬಿಡ್ತಾರೆ. ಈ ರೀತಿ ತಿಳಿಯಲಾರದ ನಿಗೂಢವಾದ ಕಾವ್ಯ, ಜೋಗಿ ಕಾವ್ಯ ಸುತ್ತು ಕೂಡ ನಿರಂತರವಾದ ಅನ್ವೇಷಣೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡಿ ಜೋಗಿ ಇರ್ಬೋದು. ಆ ಸಣ್ಣ ಸೋಮವಾರ ಏನಂದ್ರೆ ಏನಿಲ್ಲ, ಅಲ್ಲೇ ನಮ್ಮ ಧಾರವಾಡದಲ್ಲಿ ಒಂದು 6-7 ಕಿಲೋಮೀಟರ್ ಮೇಲೆ ಒಂದು ಸೋಮೇಶ್ವರ ಅಂತ ಒಂದು 12ನೇ ಶತಮಾನದ ಒಂದು ಲಿಂಗ ಇದೆ. ಅದು ಹೆಸರಿನ ಕಾಲದಿಂದ ಯಾವುದೋ ಕಾಲಕ್ಕೆ ಕಟ್ಟಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ಬಹಳ ನಿಗೂಢವಾದಂತ ಒಂದು ರೀತಿ ವಿಚಿತ್ರವಾದ ಗಾಬರಿ ಆಗ್ತದೆ. ನಾವು ಚಿಕ್ಕವರಿದ್ದಾಗ ಹೋಗ್ತಿದ್ವಿ. ಅದು ಯಾವಾಗ ಹೋಗೋದಂದ್ರೆ ಈ ಶಿವರಾತ್ರಿ ದಿವಸ ನಾವು ಅಲ್ಲಿ ಹೋಗ್ತಿದ್ವಿ. ಆವಾಗ ನಾವು ಹೋಗ್ತಿರ್ಬೇಕಾದ್ರೆ ಅಷ್ಟು ಹೆದರಿಕೆ ಬರ್ತಿರ್ಬೇಕಾದ್ರೆ ಬೇಂದ್ರೆ ಇನ್ನು 50 ವರ್ಷ ಜೀವಿತ ಹೋದಾಗ ಹೇಗಿರ್ಬೇಕ್ರಿ ಅದು ಕಾಡು. ಅಲ್ಲಿ ಹೋದಾಗ ಅದರ ಅನುಭವವನ್ನು ಬರೆದು ಅದು ಜೋಗಿ ಅನ್ನೋದ್ರೊಳಗೂ ಬಂದಿದೆ. ಸಣ್ಣ ಸೋಮವಾರ ಅಂತಂದ್ರೆ ಅಲ್ಲಿ ಸಣ್ಣ ಸೋಮವಾರ ಅಂತ ಬರೀತಾರೆ. ಆ ಸಣ್ಣ ಸೋಮವಾರದೊಳಗೆ ಬೇಂದ್ರೆ ಈ ಕವಿತೆಯನ್ನು ಸಣ್ಣ ಸೋಮವಾರವನ್ನು 70 ವರ್ಷದವರಿದ್ದಾಗ ಬರ್ತದೆ. ಅದು ಅನುಭವ 5-6 ವರ್ಷದ ಹುಡುಗ ಮೊಟ್ಟ ಮೊದಲನೇ ಸಾರಿ ಸೋಮೇಶ್ವರ ಅನುಭವವನ್ನ 70 ವರ್ಷದವರಾದಾಗ ಬರ್ತದೆ. 70 ವರ್ಷದ ಅನುಭವವನ್ನ ಆ 70 ವರ್ಷಕ್ಕೆ ಅನುಭವವನ್ನ 5 ವರ್ಷದ ಅನುಭವವನ್ನ ಹೇಗೆ ಅನುಭವ ಆಗಿತ್ತಲ್ಲ ಹಾಗೆ ಬೇಂದ್ರೆ 70 ವರ್ಷ ಅದರೊಳಗೆ ಯಾವ ಥರದ ಆ 70 ವರ್ಷದ ಮುದುಕ ಬರೆದಿದ್ದಾರೆ, ವಯಸ್ಸಾದವರು ಬರೆದಿದ್ದಾರೆ ಏನು ಅನ್ಸುತ್ತೆ. ಈ ರೀತಿ ಬೇಂದ್ರೆಗೆ ಕವಿತೆಯನ್ನು ಬರೆಯುವಂತಹ ಸಾಮರ್ಥ್ಯ ಇದು ಬೇಂದ್ರೆ ಒಳಗೆ ಇರ್ತಕ್ಕಂಥ ಒಂದು ಅಸಾಧಾರಣವಾದಂತ ಸಾಮರ್ಥ್ಯ. ಇಂಥ ಬೇಂದ್ರೆ ಏನಾಗಿದೆ ಅಂದ್ರೆ ಈಗೇನಾಗಿದೆ, ಒಟ್ಟು ಎಲ್ಲಾ ಲೆವೆಲ್ಗಳಲ್ಲೂ ಏನಾಗಿದೆ ಅಂದ್ರೆ ಸಾಹಿತ್ಯವನ್ನ ಏನೋ ಒಂದು ಇಸಮಗಳಿಗೆ ಒಳಪಟ್ಟು ಓದುವಂತಹ ಒಂದು ಕಾಲ ಬಂದ್ಬಿಟ್ಟಿದೆ. ನಾನು ಏನು ಕ್ಲಾಸ್ನಲ್ಲಿ ನನ್ನೊಂದು ಇಸಮ್ ಬಿಟ್ಕೊಂಡು ನಾನು ಕ್ಲಾಸ್ನಲ್ಲಿ ಹೇಳ್ತೇನೆ, ಅದು ನಿಮ್ಮ ತಲೆ ಒಳಗೆ ನನಗೆ ಯಾರೋ ಬಂದು ಕೇಳಿದ್ರು, ಇಲ್ಲ ಸರ್ ನಾನು ಕನ್ನಡ ಮಾಡ್ಬೇಕಂತ ಮಾಡಿದ್ದೇನೆ ಸರ್, ನಾನು ಹೋಗೋಣ. ಹೋಗಪ್ಪ ಹೋಗು. ಆದ್ರೆ ಒಂದು ದಯವಿಟ್ಟು ಕ್ಲಾಸ್ನಲ್ಲಿ ಪ್ರೊಫೆಸರ್ಸ್ ಅಂತ ಏನಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಷ್ಟು ಕೇಳ್ಕೊಂಡು. ಆದ್ರೆ ಇಡೀ ಕನ್ನಡ ಸಾಹಿತ್ಯವನ್ನ ನೀನಾಗಿ ಓದು, ವಿಮರ್ಶೆಯನ್ನು ಓದಿ ನೀನು ಏನು ಮಾಡಬೇಡ, ಯಾವುದೋ ಒಬ್ಬ ಕವಿಯನ್ನ ಒಬ್ಬ ಸಾಹಿತಿಯನ್ನ ಅವನ್ನ ಅರ್ಥ ಮಾಡ್ಬೇಕು. ನಿನಗೊಂದು ತಿಳುವಳಿಕೆ ಇದೆ ಇಲ್ಲಪ್ಪ ಈ ಕವಿತೆ ಓದಿದಾಗ ಅಥವಾ ಒಂದು ಕಾದಂಬರಿಯನ್ನು ಓದಿದಾಗ ಒಂದು ಕಥೆಯನ್ನು ಓದಿದಾಗ ನಿನಗೊಂದು ಅನುಭವ ಆಗ್ತದಲ್ಲ, ಆ ಅನುಭವ ಏನಾದ್ರು ವೇದ್ಯವಾಗಬೇಕು ಅಂದ್ರೆ ನೀನು ಇನ್ನೊಂದು ರೆಫರ್ ಮಾಡಿ. ನನಗೂ ಕುರ್ತುಕೋಟಿಯವರಿಗೂ ಆಗ್ತಿದ್ದದ್ದು ಇದೇ ಇದೆ. ನೀವು ಹೇಳಿದ್ದ ಮಾತನ್ನ ನಾನು ಯಾಕೆ ಹೋಗ್ತೀನಿ. ಕಿತ್ತಿನಾಥ್ ಕುರ್ತುಕೋಟಿ ಅಂದ್ರೆ ಬೇಂದ್ರೆಯವರ ಕಾವ್ಯಕ್ಕೆ ಅಸಾಧಾರಣವಾದಂತಹ ಒಂದು ಸೊಬಗನ್ನ ಮೆರಗನ್ನ ಕೊಟ್ಟ ಏಕಮೇವ ದ್ವಿತೀಯ ವಿಮರ್ಶಕ ಅಂತಂದ್ರೆ ಕುರ್ತುಕೋಟಿ. ಆನಂತರ GS ಆಮೂರ್, ಅದಕ್ಕಿಂತ ಮೊದಲು ಇವರು ಗುರುಗಳಾದಂತ ಮುಕಾಶ್ ಕೋಡೇಕರ್, ಸಕ್ಕರ್ ಮುಕಾಶ್ ಕೋಡೇಕರ್ ಅವರೆಲ್ಲ ಅವರಿಂದಾಗಿ ಬೇಂದ್ರೆ ಕಾವ್ಯ ಸ್ವಲ್ಪ ಗೊತ್ತಾಗುತ್ತೆ. ಯಾಕಂದ್ರೆ ಬೇಂದ್ರೆ ಕಾವ್ಯ ಓದ್ಬೇಕಾದ್ರೆ ಒಂದು ರೀತಿ ತಿಳುವಳಿಕೆಯನ್ನ ತಿಳುವಳ್ಕೊಂಡು ನಮ್ಮ ಎತ್ತರ ಒಂದು ಮಾತು ಎತ್ತರ ಬೆಳೆಸಿಕೊಂಡು ಕವಿತೆಯನ್ನು ಓದಿದಾಗ ಮಾತ್ರ ಬೇಂದ್ರೆ ಅರ್ಥ ಆಗ್ತದೆ. ಬಹಳ ಸರಳವಾಗಿ ಬೇಂದ್ರೆ ಏಕದಮ್ ಕೈಯಲ್ಲಿ ಸಿಕ್ಕೊಡಲ್ಲ. ಆಮೇಲೆ ಅಂತ ಸಿಂಪಲ್ ಕವಿತಾನೇ ಬೇಕು. ಏನ್ ಬರೀತಾರೆ ಬೇಂದ್ರೆ, ಮೊದಲ ಗೀತೆ ಅಂತ ಒಂದು ಕವಿತೆ. ಮೊದಲ ಗೀತೆ ಅಂದ್ರೆ ಮದುಮಗಳು ಅಂತ. ಆಕಿ ಬಗ್ಗೆ ಬರಿಬೇಕಾದ್ರೆ ಭೂತಾಯಿಗೆ ಬರೆಯುವಂಥದ್ದು. ಮೊದಲ ಗಿತ್ತಿಯಂತೆ ಮರೆಯುವೆಯ ತಾಯಿ, ಮೊದಲ ಗಿತ್ತಿಯಂತೆ ಮರೆಯುತ್ತಿ ಅಂದ್ರೆ ಎಲ್ಲರಿಗೂ ಸಹಿತ ನಾನು ಈ ಭೂಮಿಯ ಒಡೆಯ ನಾನು ಅಂತ ಏನು ರಾಜರು ಏನು ದೊಡ್ಡ ರಾಜರು ಇದು ನಂದೇ ಭೂಮಿ ಅಂದ್ರಲ್ಲ,
ಅವರೆಲ್ಲ ತಾಯಿಗಂಡರವರು ನೋಡಿ ಬರೀತಾರೆ ಅವರು. ಹಿಂಡಾಗಿ ಕುಂಡರು ಅಂಡಲೆಯರು ನಿನ್ನ ನೆತ್ತರ ಹೊರಹಚ್ಚಿ ನೋಡಿರಬೇಕು. ಪಾತಾಳ ಕಂಡರು ಕೆಲ ತಾಯಿ ಕಂಡರು, ಕೆಲ ತಾಯಿ ಕಂಡರು ಅವರನ್ನು ಮಡಿಲಾಗ ಮಡಗಿಸಿ ಅನ್ನೋ ಶಬ್ದ ಬೆಂಗಳೂರು ಕಡೆ ಯೂಸ್ ಮಾಡುವಂತ ಮಡಗಿಸುವುದು ಬಳೆ. 16 ರಾಜರು ತಲೆ ಕೆಳಗಾದರು, ಆದರೂ ತಲೆಗೆತ್ತಿ ನಿಂತಿರಬೇಕು. ಆ ನಿನ್ನ ತೇಜದ ಮುಂದೆ ರಾಜತೇಜವು ಕೂಸು ಮೊದಲ ಗಿತ್ತಿಯಂತೆ ನೀನು. ಇಂಥ ಕಾವ್ಯ, ಇಂಥ ಒಂದು ಕವಿತೆಗಳನ್ನ ಬೇಂದ್ರೆ ಎಂಥ ಸಾಧಾರಣ ಕವಿತೆಗಳನ್ನು ಮನೆಯವರೆಗೂ ಬರೆದು ಬದುಕಿನ ಕೊನೆ ಕ್ಷಣದವರೆಗೆ ಬೇಂದ್ರೆ ಕಾವ್ಯವನ್ನು ಸೃಷ್ಟಿ. ಅವರ ಬೇಂದ್ರೆಯವರ ಬದುಕಂತಂದ್ರೆ ಬಹಳ ಸಿಂಪಲ್ ಆಗಿತ್ತು. ಅವರು ಏನಾದ್ರೂ ಸುಭಾಷ್ ರೋಡ್ನಲ್ಲಿ ಅಡ್ಡಾಡ್ತಾ ಇದ್ರೆ ಇವರು ಮಹಾಕವಿ ಎಂಬ ಯಾವ ಕಲ್ಪನೆನೂ ನಾವು ಬರ್ತೀವಿ. ಅಷ್ಟು ಸಿಂಪಲ್ ಆಗಿ ಯಾವ ಏನು ಬಿಗುಡು ಏನು ವಿಮಾನಗಳು ಸೊಕ್ಕು ಏನು ಇರಲಿಲ್ಲ. ಬೇಂದ್ರೆ ಜನಮಾನಸದ ಜನಸಾಮಾನ್ಯರ ಕವಿ, ಜನರಿಂದ ಮೇಲೆ ಎದ್ದಂತ ಕವಿ ಆಗಿರೋದ್ರಿಂದ ಅವರ ಕಾವ್ಯಕ್ಕೆ ಬಂದದ್ದು ಒಂದು ಎತ್ತರ ಬಂದ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ, ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಬಂದು ಇಷ್ಟೇ ನೋಡಿಪ್ಪ, ದಯವಿಟ್ಟು ಬೇಂದ್ರೆ ಅವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇಂದ್ರೆ ಅವರ ಸಖಿ ಗೀತ ಅಂತ ಹೇಳಿ ಬೇಂದ್ರೆ ಅವರು ಅವರ ಒಂದು ಕಾವ್ಯ ಸಂಕಲನ ಇದೆ. ಅದರೊಳಗೆ ಮತ್ತೆ ಬೇರೆ ಒಂದು 28 ಕವಿತೆಗಳು ಇವೆ. ಆದ್ರೆ ಬೇಂದ್ರೆ ಅವರ ಸಖಿ ಗೀತ ಯಾಕೆ ಬಹಳ ಅದ್ಭುತ ಅಂದ್ರೆ ಇದು ಅವರ ಆತ್ಮಚರಿತ್ರೆ. ಬೇಂದ್ರೆ ಕಾವ್ಯದ ಬಗ್ಗೆ, ಬೇಂದ್ರೆ ಜೀವನದ ಬಗ್ಗೆ ಹೇಳ್ತಾರೆ. ಅಂತಃಪುಟದ ಆಚೆ ವಿಧಿತಂತ ಮಧುಮಿ ಮಾಲೆಯ ಸಾಧರಿಸಿ ನೋಡಿ ಹೇಗೆ ಅಂತಂದ್ರೆ ಬರ್ತಾರೆ ಹೇಳೋದನ್ನು ಹೇಗೆ ಬೇರೆ ರೀತಿ ಬೇಂದ್ರೆ ನಾನು ಈಗಾಗಲೇ ಹೇಳಿದಾಗ 1919 ಮದುವೆ ಆದ್ರು. ಕರೆಕ್ಟ್, 1919 ಮದುವೆ ಆದ್ರಲ್ಲ, ಒಟ್ಟು ಮೊದಲು ಅವ್ರೇನೋ ಅಲ್ಲಿ ಹೋಗಿದ್ರಂತೆ, ಕನ್ಯೆ ನೋಡೋದಕ್ಕೆ ಹೋಗಿದ್ರು. ನೋಡಿದ್ರು ಯಾಕೋ ಮನಸ್ಸಿಗೆ ಬರ್ಲಿಲ್ಲ. ಆಯ್ತು ಅಂತೇಳಿ ತಾಯಿ ಬಂದು ಹೇಳಿದ್ರಂತೆ, ಇಲ್ಲಮ್ಮ ಯಾಕೋ ನೋಡು. ಅದು ಸಹಿತ ಅವರಿಗೆ ಈ ಗುರು ಪರಂಪರೆ ಇತ್ತಲ್ಲ, ಗೋಂದಾವಲಿ ಮಹಾರಾಜರು ಗುರುಗಳೇ, ಅರವಿಂದರು ಗುರುಗಳೇ, ಟ್ಯಾಗೋರರು ಗುರುಗಳೇ, ಈನು ಗುರುಗಳೇ, ಖಲೀಲ್ ಗಿಬ್ರಾನ್ ಗುರುನೇ, ಸಂತರು, ಜ್ಞಾನದೇವರು ಎಲ್ಲಾರು ಗುರುಗಳೇ, ದೇವೆ ಮಹಾರಾಜರು ಗುರುಗಳೇ, ಎಲ್ಲಾರು ಗುರುಗಳು. ಅನೇಕ ಗುರುಗಳನ್ನು ಆಸ್ವಾದಿಸಿ ಅವರು ಸುದ್ದಿಯಿಂದ ನಾಡಿಗಳನ್ನು ಕೋಟ್ ಮಾಡಿದ್ರಲ್ಲ. ಏನಾಗ್ತದೆ ಗೊತ್ತಾ, ಬೇಂದ್ರೆ ಹೇಗಿದೆ ಅಂದ್ರೆ ಸಮಗ್ರವನ್ನ ಎಲ್ಲವನ್ನೂ ಹೀರಿಕೊಂಡು ಅದನ್ನು ಅಪೋಷಣೆ ತಗೊಂಡು ಒಳಗಡೆ ನುಂಗಿ ಅಸಾಧಾರಣವಾದ ಬೇರೆಯನ್ನ ಕೊಡುವಂತ ಸೃಷ್ಟಿ ಮಾಡಬಹುದಂತ ಅವರ ಸಾಮರ್ಥ್ಯ. ಈ ಕ್ರೆಸೆಂಟ್ ಮೂನ್ ಅಂತ ಒಂದು ಅವ್ರದ್ದು ಕವಿತೆ ಬಗ್ಗೆ ಹೇಳಿದ್ರು. ಅದ್ರಾಗ ಏನಾಗ್ತದೆ, ಕ್ರೆಸೆಂಟ್ ಮೂನ್ ಒಳಗೆ ಹವೋಸ ಹಿಂಗೇನೋ ಬರ್ತದೆ. ನಾನು ಹೇಗಿದ್ದಮ್ಮ, ನಾನು ಹೇಗಿದ್ದೆ ಅಂತ ಯಶೋದೆಯ ಮಗ ಕೃಷ್ಣ ಕಪ್ಪಿದ್ದಾನೆ. ಯಶೋದೆ ನೋಡೋದಕ್ಕೆ ಬೆಳ್ಳಗಿದ್ದಾಳೆ. ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ತಾಳೆ, ಅಲ್ಲಮ್ಮ ನಾನಿಂದಾಗಿಲ್ಲ ಅಂತಲ್ಲ, ನಾ ಕಪ್ಪಿದ್ದೇನೆ ನೋಡೋದಕ್ಕೆ, ನೀನು ಕೆಪ್ಪಿದ್ದೀಯಾ, ಚೆನ್ನಾಗಿದ್ದೀಯಾ, ನಾನು ನಿನ್ ಮಗ ಅಲ್ಲ ಅಂತಲ್ಲ. ನಮ್ಮಲ್ಲಿ ಅಂತಿದ್ವಿ ನಮ್ಮಲ್ಲಿ ಅಂತಿದ್ರು ನಮ್ಮ ಧಾರವಾಡ ಕಡೆ ಮಾತಿನಲ್ಲಿ, ಏನೋ ನೀನು ಈ ವಾಣಪ್ಪಿಯವ್ರ ಮಗ ಅಲ್ಲ, ನಿನ್ ತೌಡಾಗಿ ತಗೊಂಡಿವಿ ಅಂತಿದ್ರು. ತೌಡಾಗಿ ತಗೊಂಬೋದು ಅಂತಂದ್ರೆ ಎಲ್ಲೋ ಒಂದು ಹುಡುಗ ತೋಡುವುದಿಲ್ಲ, ಮನೆಯಾಗಿ ತಗೊಂಡಿವಿ ಅಂತ ಅರ್ಥ. ಹಾಗೆ ಬೇರೆಯವರಿಗೂ ಸಂಶಯ ಬಂತು. ಅದು ಕುರುದಾಸರು ಒಂದು ಬರೆದಿದ್ರು. ಕುರುದಾಸರು ಅವರು ಹೇಳಿದ್ರಂತೆ ಏನಂತಂದ್ರೆ, ನಾನು ನಿಮ್ ತಾಯಿ ನನ್ನ ಅವ್ವ ಅಲ್ಲ ಅಂತಲ್ಲ, ನಿಮ್ ತಾಯಿ ಅಲ್ಲ ಅಂತಲ್ಲ ನಮಗೆ ಅಂತ ಯಶೋದಾಗ ಅವರು ಕೇಳೋದು, ಇವರು ಕೇಳೋದು. ಯಾರು ಟ್ಯಾಗೋರು ಬರ್ತದೆ. ಅದ್ರ ಬೇಂದ್ರೆ ನೋಡಿ ಇವನ್ನೆಲ್ಲ ಇಟ್ಕೊಂಡು ಇನ್ನೊಂದು ಬೇರೆ ಸೃಷ್ಟಿ ಏನಂತ ಗೊತ್ತಾ, ಇದು ಇದೇ ಸೇಮ್ ಪ್ರಶ್ನೆ ತಮ್ಮ ತಾಯಿ ಕೇಳ್ತಾರೆ. ನಾ ಹೇಗಿದ್ದಮ್ಮ, ನಾನು ಯಾರಮ್ಮ, ಯಾರು ಅಂತ ಕೇಳ್ತಾರೆ. ಅದಕ್ಕೆ ನೋಡಿ ಬೇಂದ್ರೆ ಅಸಾಧಾರಣವಾದ ಕಲ್ಪನೆ ಎಲ್ಲಿ ಎಲ್ಲರನ್ನೂ ಮೀರಿಸಿ, ಟ್ಯಾಗೋರ್ನು ಮೀರಿಸಿ ಮೇಲೆ ಹತ್ತಕ್ಕೆ ಹೋಗ್ಬಿಡ್ತು ಅಂದ್ರೆ ಅವ್ರು ಹೇಳ್ತಾರೆ, ನೀ ಹೇಗಿದ್ದಪ್ಪ, ಯಾವ ಒಂದು ಫಾರ್ಮ್ನೊಳಗೆ ಇದ್ದಿ ಅಂತ ಕೇಳಿದಾಗ ಅವರ ತಾಯಿ ಉತ್ತರ ಕೊಡ್ತಾರಂತೆ, ನಿನ್ನ ಅಜ್ಜಿಯ ಗೆಜ್ಜೆ ಬಸ್ತಾಳ.
ಏನು ಅರ್ಥ ಅಂತ ಕಲ್ಪನೆ ಅಂದ್ರೆ ಅಜ್ಜಿಯರು ತಮಗೆ ಮೊಮ್ಮಗ ಬೇಕು ಅಂತೇಳಿ ಆಗಿನ ಕಾಲದ ಜನರು ಏನ್ ಮಾಡ್ತಿದ್ರಂತೆ, ಗೆಜ್ಜೆ ವಸ್ತ್ರ ಏರಿಸ್ತಿದ್ರಂತೆ. ಗೆಜ್ಜೆ ವಸ್ತ್ರ ಹೇಳಿ ನನ್ನ ಮೊಮ್ಮಗ ಹುಟ್ಲಿ ಅಂತಿದ್ರಂತೆ. ಅದಕ್ಕೆ ಅವ್ರು ಬರೀತಾರೆ, ಯಾರು ತೊಳಗಿದ್ದೆ ಅಂತ ಈ ಗೆಜ್ಜೆ ವಸ್ತ್ರದ ತೊಳಗಿದ್ದಪ್ಪ ಅವನೇ. ಇದು ಬೇಂದ್ರೆ ಮಾಡ್ಕೊಂಡು ಹೋಗ್ತಾ ಅಸಾಧಾರಣವಾದಂತ ಮಾತು. ಇದು ಅಷ್ಟು ಸಹಜವಾಗಿ ಬೇಂದ್ರೆ ಯಾವುದನ್ನು ಅನುವಾದ ಮಾಡಲೇ ಇಲ್ಲ. ಅವೆಲ್ಲವನ್ನೂ ಸಹಿತ ಅದನ್ನ ಭಾವಗಳನ್ನು ಹಿಡಿದು ತಮ್ಮದೇ ಆದ ಒಂದು ಹೊಸ ಸಾಹಿತ್ಯವನ್ನು ಕೊಡಬಲ್ಲ ಸಾಮರ್ಥ್ಯ ಬೇಂದ್ರೆ. ಯಾಕಂದ್ರೆ ಅವರ ಬದುಕು ಹಾಗೆ, ಅವರ ದೃಷ್ಟಿ, ಜೀವನದ ದೃಷ್ಟಿ ವಿಶಾಲವಾಗಿತ್ತು. ಇವರು ಬಹಳಷ್ಟು ವಿಷಯಗಳನ್ನ ಬಹಳ ಪಾಪ ಸಮಯದ ಅಪಾಯ ಇರೋದ್ರಿಂದ ಬಹಳ ಮಿತಿಗಳೇ ಮಾತಾಡ್ಬಿಟ್ರು, ಬಹಳ ಕರೆಕ್ಟ್ ಆಗಿ ಹೇಳಿದ್ರು ಹೆಗಡೆ ಅವರು. ನಾನು ರಿಯಲಿ ಐ ವೆರಿ ಹ್ಯಾಪಿ. ನಾವು ಯಾವಾಗಲೂ ಹೆಗಡೆ ಅವ್ರ ಮಾತು ಕೇಳೋದು ಬಹಳ ಸಂತೋಷ. ಅವರೊಂದು ಹೇಳಿದರು, ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಅಂತ ಹೇಳಿದ್ರು. ಏನದು ನ್ಯಾಷನಲಿಸಮ್? ನನಗೆ ಪರಿಧಿಗಳಿಲ್ಲ, ಸೀಮೋಲ್ಲಂಘನ ಮಾಡೋಣ. ನ್ಯಾಷನಲಿಸಮ್ ಅಂದ್ರೆ ಈ ಚೌಕಟ್ಟಿನೊಳಗೆ ಭಾರತ ಅಂತಿದೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಮ್ಯಾಪ್ ಇದೆ. ಈ ಮ್ಯಾಪ್ ಭರತ ಭೂಮಿ, ಇದನ್ನು ನಾನು ಕಾಪಾಡಬೇಕು, ಅದಕ್ಕಾಗಿ ನನ್ನ ಸೈನಿಕರು ಬಲಿದಾನ ಮಾಡ್ತಾರೆ ಅಂತ ನಮಗೆ ಒಂದು ಕಲ್ಪನೆ ಇದೆಲ್ಲ. ಈ ಕಲ್ಪನೆಯ ಆಚೆ ಟ್ಯಾಗೋರ್ ಮಾತಾಡ್ತಾರೆ. ಈ ಟ್ಯಾಗೋರ್ ಅವರ ಕಲ್ಪನೆ ನ್ಯಾಷನಲಿಸಮ್ ಈ ಬೌಂಡ್ರಿ ಮೀರಿದೆ. ಹಾಗಾಗಿ ಏನಾಗ್ತಂದ್ರೆ ಇತ್ತೀಚಿನ ಒಳಗೆ ಜನರು ಮಿಸ್ಟೇಕ್ ಮಾಡ್ಕೊಂಡ್ರೆ ಆ ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಅನ್ನ ಬೇರೆ ರೀತಿ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋದ್ರೆ ಬೆಳಗಾದ್ರೂ ಹೋಗ್ತಾರೆ. ಅವರು ಬೇಂದ್ರೆಯೂ ಹಾಗೆ ಮಾತಾಡ್ತಿದ್ರು. ಒಮ್ಮೆ ಶುರು ಮಾಡಿದ್ರು ಅಂತಂದ್ರೆ ಅವ್ರು ಬೆಳಗ್ಗೆ ಆದದ್ದು ಗೊತ್ತಾಗ್ತಿದ್ದಿಲ್ಲ, ರಾತ್ರಿ ಆದದ್ದು ಗೊತ್ತಿರಲಿಲ್ಲ. ಅಸಾಧಾರಣವಾದಂತ ಕವಿ. ಅವರು ನೋಡುವಂತ ಸೌಭಾಗ್ಯ, ಅವರ ಜೊತೆಗೆ ಒಡನಾಡುವಂತ ಸೌಭಾಗ್ಯ ನಮಗಿತ್ತು ಅನ್ನೋ ಕಾರಣಕ್ಕೆ ನಾನು ಇವರು ಬಹುತೇಕ ಎಲ್ಲಕ್ಕಿಂತ ಹೆಚ್ಚು ಅಧಿಕೃತವಾಗಿ ಬೇಂದ್ರೆಯವರನ್ನು ಬಲ್ಲೆ ಅಂತ ಮಾತಾಡಬಹುದು. ಯಾಕಂದ್ರೆ ಬೇಂದ್ರೆಯವರು ಬಂದ ಕಾಲ ಹಂತದವರೆಗೆ ನಾನು ಒಂದು 28-30 ವರ್ಷದವರೆಗೆ ಇರಬೇಕಾದ್ರೆ ಅಲ್ಲಿವರೆಗೂ ಅವರು ಬದುಕಿದ್ರು ಅನ್ನೋ ಕಾರಣಕ್ಕೆ ಬೇಂದ್ರೆಯವರನ್ನ ಅನೇಕ ಸಾರಿ ಕಂಡಿದ್ದೇನೆ, ಅವರ ಜೊತೆ ಮಾತಾಡಿದ್ದೇನೆ ಅನ್ನೋ ಕಾರಣಕ್ಕೆ ಬೇಂದ್ರೆಯವರನ್ನ ಒಂದು ರೀತಿಯಿಂದ ತಿಳುವಳಿಕೆಯ ಆ ಒಂದು ಪರಿಧಿಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬೇಂದ್ರೆಯವರಿಗೆ ಯಾರಿಗೂ ಸಿಗುವಲ್ಲ, ಅವರು ನೀರು ಬಂದಿರ್ತಾರೆ. ಅಂಥ ಒಂದು ಬೇಂದ್ರೆಯವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಬೇಕು. ಮತ್ತೆ ಬಹಳ ಮಾತಾಡ್ತಾ ಹೋಗಬಾರ್ದು, ಅನೇಕ ಕವಿತೆಗಳನ್ನು ಹೇಳಬೇಕು ಅಂತಿತ್ತು. ಅವರು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡಿದ್ರು, ಮ್ಯಾಥಮೆಟಿಕ್ಸ್ ಹೇಳ್ತೀನಿ. ಬೇಂದ್ರೆಯವರು ಒಂದು ಕ್ಲಾಸ್ ಇದಕ್ಕೆ ಬಂದ್ರೆ, ಕ್ಲಾಸಿಗೆ ಬಂದ್ರು ಅಂದ್ರೆ ಅವ್ರು ಮೆಂಟಲಿ ಸರಿ ಹೇಳಿ ಸ್ಟಾರ್ಟ್ ಮಾಡ್ತಿದ್ರು. ನಿಮ್ಗೆ ಗೊತ್ತಲ್ಲ, ನಂಬರ್ ಕೊಟ್ಟಿರ್ತೇವೆ, ಕೆಮಿಸ್ಟ್ರಿ ಒಳಗೆ ನಂಬರ್ ಕೊಟ್ಟಿರ್ತೇವೆ, ಅದು 835, 630, ಅದ್ರ ಬಗ್ಗೆ ಗಂಟೆ ಮಾತಾಡೋರು. ನಮ್ಗೆ ಏನು ಅಂತ ಒಬ್ಬ ಬೇಂದ್ರೆ ಬಗ್ಗೆ ಒಂದು ವಿಚಾರ ಸಂಕಿರಣ ಕುವೆಂಪು ವಿಶ್ವವಿದ್ಯಾಲಯದೊಳಗೆ ಆಗ್ತಾ ಇದೆ. ಎರಡು ಮಹಾನ್ ಚೇತನಗಳು ಒಟ್ಟಾಗಿ ಒಂದು ರೀತಿಯಿಂದ ನೆನಪಾಗ್ತಾ ಇದ್ದಾರೆ. ಅಂತ ಎರಡು ಮಹಾನ್ ಚೇತನಗಳನ್ನ ಒಂದು ರೀತಿಯಿಂದ ಈ ಕುವೆಂಪು ಭೂಮಿಯಲ್ಲಿ ನೆನಪು ಮಾಡಿಕೊಂಡು, ಕುವೆಂಪು ಮತ್ತು ಇವರು ಕರ್ನಾಟಕ ಶಿವಮೊಗ್ಗ ಸಂಘದ ಜೊತೆಗೆ ಅವರು ಒಡನಾಟ ಇಟ್ಟು ಬಹಳಷ್ಟು ಸಾಲ ಬರ್ತಿದ್ರು. ಏನೇ ಇರಲಿ, ಇಷ್ಟು ಮಾತುಗಳನ್ನು ಹೇಳಬೇಕಂತ ಮಾಡಿದ್ದೇನೆ. ಯಾಕಂದ್ರೆ ಬೇಜಾರಾಗಬಾರ್ದು ನಮ್ಮ ಹುಡುಗರಿಗೆ. ಯಾಕಂದ್ರೆ ಪಾಪ ಅದರ ಸಲುವಾಗಿ ನಾನು ಸ್ಪಷ್ಟವಾದ ಕಲ್ಪನೆ ಮಾತಾಡಿದ್ದೇನೆ. ಇಷ್ಟೇ ಸಾಕಂತ ಅನಿಸುತ್ತೆ. ಮಾತಾಡೋದು ನಾನೆಲ್ಲ ಆಯ್ತು, ಸಂತೋಷ, ದೇವ್ರ ಬಳಿ. ಬೇಂದ್ರೆಯವರ ಒಡನಾಟವನ್ನು ಸವಿಸ್ತರವಾಗಿ ಹಂಚಿಕೊಂಡ ಶ್ರೀ ಶ್ರೀನಿವಾಸ ಅವರಿಗೆ ಧನ್ಯವಾದಗಳು. ಗೋಷ್ಠಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮೊದಲಿಗೆ ಅರವಿಂದೋ ಟ್ಯಾಗೋರ್ ಹಾಗೂ ಬೇಂದ್ರೆ ಕಾವ್ಯ ಸಂಬಂಧದ ವಿಷಯವನ್ನು ಮಾಡಿದೆ. ಇವರಿಗೆ ನೆನಪಿನ ಕಾಣಿಕೆಯಿಂದ ನೀಡುವುದರ ಮುಖಾಂತರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಈ ವೇದಿಕೆಯನ್ನು ಹಂಚಿಕೊಂಡ ನಂತರ ಇನ್ನೊಬ್ಬ ವಿಷಯ ಬೇಕಾದಂತಹ ಶ್ರೀ ಶ್ರೀನಿವಾಸ್ ಬಾಡಂಗಿ ಸರ್ ಇವರಿಗೂ ಸಹ ನೆನಪಿನ ಕಾಣಿಕೆಯನ್ನು ನೀಡುವ ಮುಖಾಂತರ ವಂದನೆಗಳನ್ನು ಸಲ್ಲಿಸುತ್ತೇವೆ.
ಮುಕ್ತಾಯಗೊಂಡಿದೆ. ಮೂರನೇ ಗೋಷ್ಠಿ ಪ್ರಾರಂಭವಾಗುತ್ತದೆ. ಗೆಳತಿ ಸುಷ್ಮಿತಾ ಅವರಿಗೆ ವೇದಿಕೆಯನ್ನು ಹೌದು